ಶ್ಲೋಕವನ್ನ ನಿನ್ನೆ ಅಭ್ಯಾಸ ಮಾಡ್ತಾ ಇದ್ವಿ. ಆ 20ನೇ ಶ್ಲೋಕವನ್ನ ಇನ್ನೊಮ್ಮೆ ಓದಿ ಅದರ ಅರ್ಥವನ್ನ ವಿಸ್ತಾರವಾದ ನೋಡೋಣ. ತ್ರೈವಿದ್ಯಾ ಮಾಂ ಸೋಮಪಾ ಭೂತಪಾಪ ಯಜ್ಞೇರಿಷ್ಟ್ವಾ ಸ್ವರ್ಗಂತಿಂ ಪಾತಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವಭೂಮಾನ್. ತ್ರೈವಿದ್ಯಾ ವೇದಗಳನ್ನು ಬಂದವರು, ಯಜ್ಞೇ ಇಷ್ಟ ಸೋಮಪ ಯಜ್ಞಗಳಿಂದ ಮಾಂ ನನ್ನನ್ನು ಇಷ್ಟವಾ ಪೂಜಿಸಿ ಸೋಮಪಾಹ ಸೋಮಪಾನವನ್ನು ಮಾಡುವವರಾಗಿ ಭೂತ ಪಾಪಾಹ ಪಾಪವನ್ನು ಕಳೆದುಕೊಂಡು ಸ್ವರ್ಗತಿಂ ಸ್ವರ್ಗಲೋಕವನ್ನು ಪಾರ್ಥಯಂತೆ ಪ್ರಾರ್ಥಿಸುತ್ತಾರೆ. ತೇ ಅವರು ಪುಣ್ಯವಾದ ಸುರೇಂದ್ರ ಲೋಕವನ್ನು ಆಸಾಧ್ಯ ಹೊಂದಿ ದಿವಿ ಸ್ವರ್ಗದಲ್ಲಿ ದಿವ್ಯಾನ ದೇವಭೋಗಾನ ದಿವ್ಯವಾದ ದೇವಭೋಗಗಳನ್ನು ಅನುಭವಿಸುತ್ತಾರೆ. ಇದು ಕರ್ಮಕಾಂಡಿಗಳ ಒಂದು ವಿಚಾರ ಅಂತ ನೆನೆ ಹೇಳಿದ್ದೆ. ನೋಡ್ರಿ, ಎಲ್ಲ ಮಾಡ್ತಾರ ಅವರು. ಕೇಳಬೇಕಾದ್ರೆ ಸ್ವರ್ಗಲೋಕ ಕೇಳಿಬಿಡ್ತಾರ. ಏನ್ ಕೇಳಿದ್ರು ಸಿಗುವಂತ ಸಾಧನೆ ಮಾಡ್ಯಾರ ಅವರು. ಫಲ ಕೇಳೋ ಗೊತ್ತಿಲ್ಲ ಇವರಿಗೆ, ಏನ್ ಕೇಳಬೇಕು ಗೊತ್ತಿಲ್ಲ. 3 ವೇದಗಳನ್ನ ಬಲ್ಲವರದಾರ, ಯಜ್ಞಗಳನ್ನ ಮಾಡ್ಯಾರ, ಮತ್ತ ಏನ್ ಮಾಡ್ಯಾರ, ಪರಮಾತ್ಮನ ಹೆಂಗ ಪೂಜೆ ಮಾಡ್ಬೇಕಂತ ಪೂಜೆನೂ ಮಾಡ್ಯಾರ. ಮತ್ತ ಯಜ್ಞದ ಭಾಗವಾಗ ಸೋಮಪಾನವನ್ನು ಮಾಡ್ಯಾರ. ಸೋಮಪಾನವನ್ನ ಮಾಡಿಂದ ಪಾಪ ಕಳ್ಕೊಂಡಾರ. ಹೌದು, ಕಳ್ಕೊಂಡಿಂದ ನಿನ್ನನ್ನ ಕೇಳಬೇಕು ಬಿಟ್ಟು ಸ್ವರ್ಗಲೋಕವನ್ನ ಕೇಳ್ತಾರ. ಅಲ್ಲಿ ತಪ್ಪ್ಯಾನ್ ಕೊಡಿ. ಇದು ಸ್ವರ್ಗಲೋಕ ಹೋಗ್ಬೇಕು, ನಾನು ಸ್ವರ್ಗಲೋಕದ ಭೋಗಗಳನ್ನು ನೋಡ್ಬೇಕು ಅನ್ನುವಂಥದ್ದು ಏನ್ ಇಟ್ಕೊಂಡಲ್ಲ ಇವ್ರ ಮನಸ್ಸಿನಾಗ. ಸ್ವರ್ಗಲೋಕವನ್ನ ಪಾರ್ಥಯಂತೆ ಪ್ರಾರ್ಥಿಸುತ್ತಾರೆ. ಅವ್ರು ಏನ್ ಕೇಳ್ತಾರ ಅದು ಕೊಡೋ ಕೆಲಸ ಅವ್ನ ಭಗವಂತದ್ದು. ಇವತ್ತು ನಾವ್ ಏನದೇವಿ, ಭಗವಂತ ನಮ್ಗೆ ಯಾಕೆ ಕೊಟ್ಟ ಹಿಂಗ ಅನ್ನೋಂಗಿಲ್ಲ. ಅದಕ್ಕಾಗಿ ನಾವ ಪ್ರಾರ್ಥನೆ ಮಾಡೇವಿ, ನಮ್ಗೆ ಅದ ಬೇಕು ಅಂತ ಕೇಳಿವಿ. ಒಂದು ಸಣ್ಣ ಮಗು ಏನ್ ಕೇಳ್ತದ್ರಿ, ಬೆಂಕಿ ಹಿಡಿಬೇಕು ಅಂತದ್. ಬಾಳ ಚಂದ ಕಾಣ್ತೈತಿ ಬೆಂಕಿ. ಅದಕ್ಕೆ ಬೆಂಕಿ ಹಿಡಿದ ಸುಡ್ತದ ಅನ್ನುವಂತ ಕಲ್ಪನಾ ಇಲ್ಲ. ಹಂಗ ನಾವು ಅಜ್ಞಾನ ಕಾಲದಲ್ಲಿ ಏನ್ ಕೇಳೀವಿ, ಈಗೇನ್ ಅದೇವಲ್ಲ ಅದನ್ನ ಕೇಳೀವಿ. ಇವನ್ನ ಸುಖ ಅಂತ ತಿಳ್ಕೊಂಡು ಕೇಳಿದ್ವಿ. ಈಗ ಸುಖ ಏನನ್ನೋದು ಗೊತ್ತಾಗ್ಯದ ಅಷ್ಟ. ಅವಾಗ ಏನ್ ತಿಳ್ಕೊಂಡಿದ್ವಿ, ಸುಖ ಅದ ಅಂತ ತಿಳ್ಕೊಂಡಿದ್ವಿ. ಹಂಗ ಇವು ಕರ್ಮಕಾಂಡಿಗಳು ಏನ್ ಮಾಡ್ತಾರ, ಸ್ವರ್ಗಲೋಕವನ್ನ ಕೇಳ್ಯಾರ. ಅವ್ರಿಗೆ ಕೇಳ್ಯಾರಂತ ಅದನ್ನ ಕೊಟ್ಟಾರ ಹೊರತು ಅವ ಏನ್ ಕೊಡ್ಬೇಕಂತ ಕೊಟ್ಟಿಲ್ಲ ಭಗವಂತ. ಮತ್ತೆ ಕೆಲವು ಮಂದಿಗೆ ಸುಖ ಯಾಕೆ ಕೊಟ್ಟ, ಕೆಲವು ಮಂದಿ ದುಃಖ ಯಾಕೆ ಕೊಟ್ಟ, ಅವ್ರು ಕೆಲವು ಮಂದಿ ಮೇಲೆ ಪ್ರೀತಿ, ಕೆಲವು ಮಂದಿ ಮೇಲೆ ದ್ವೇಷ ಐತೆ ನಮಗ ಇಲ್ಲ. ಅವ ರಾಗ ದ್ವೇಷ ರಹಿತದಾನ, ಅವ ಕರ್ಮಫಲ ದಾತ ಅದಾನ. ನೀವ್ ಏನ್ ಕೇಳಿರೋ ಅದನ್ನ ಅವ ಕೊಟ್ಟಾನ. ಇವ ಹುಡುಗ ಒಂದ್ 5-6 ಮಂದಿ, ಈಗಂತೂ 100 ಮಂದಿ ಹೆಣ್ಣು ನೋಡ್ತಾರ. ಲಗ್ನ ಆಗ್ಬೇಕಾದ 100 ಮಂದಿ ಆತ್ ನೋಡ್ರಿ, 101ನೇ ಹೊಂಟೇವಿ ಅಂತಾರ ಕೆಲವು ಮಂದಿ. ಕೇಳಿರೇನ? ಮನೆಗೆ ಆ 101ರಾಗ ಮಾಡ್ಕೊಂಡ್ರ ಅಕ್ಕಿನ್ನ ಮಾಡ್ಕೋತೀನಿ ಅಂತ ಒಬ್ಬಕಿನ ಆಯ್ಕೆ ಮಾಡ್ಕೋತಾರ. ಇದ್ರಾಗ ಭಗವಂತಂದ ಏನದ ರೀ? ಆಯ್ಕೆ ನಿಮ್ದಿದ್ದಾಗ ಭಗವಂತಂದ ಏನದ? ಭಗವಂತನ ಇಂಥ ಹೆಂಡತಿ ಯಾಕೆ ಕೊಟ್ಟೇವಪ್ಪ ಅಂತ, ಇಂಥ ಗಂಡನ ಯಾಕೆ ಕೊಟ್ಟೇವ ಅಂತ ಅಕ್ಕಿ ಅಂತ. ನಮ್ಮಲ್ಲೇ ಒಬ್ರು ಮೊನ್ನೆ ಹೇಳಿದೆ ನಿಮ್ಗ, ಸರ್ವಿಸ್ ಮಾಡ್ಬೇಕಾದ್ರೆ ಒಬ್ರು ಅಂಗನವಾಡಿ ಟೀಚರ್ ಗಂಡ ಇರ್ಬಿಟ್ಟ, ಸುಖ ಸಿಗ್ಲಿಲ್ಲಕ್ಕಿ. ಗಂಡ ಸತ್ತ ಮ್ಯಾಗ ಆರಾಮ ಆತಕಿ, ಆರೋಗ್ಯ ವೃದ್ಧಿ ಆತು. ಗಂಡ ಇದ್ದಾಗ ಆಕಿದ ಆರೋಗ್ಯ ಊಟನ ಮಾಡ್ತಿದ್ದಿಲ್ಲ, ಪೇಷಂಟ್ ಆಗಿದ್ದಕ್ಕೆ. ಯಾವಾಗ ಗಂಡ ಸತ್ತ ಹಂಗ ಹುರುಪು ಬರಂತು, ಆಕಿ ಜೀವನದಾಗ ಚೇತನ ಬಂತು, ಆರೋಗ್ಯವಂತಳಾದ. ಅಂದ್ರೆ ಗಂಡ ಅಂದ್ರೆ ಏನು ಸುಖದ ಸಾಧನ ಅಂತ ತಿಳ್ಕೊಂಡಿರ್ತೇವೆ. ಅದಂತ ಗಂಡನ ಕೇಳಿ ಅಕ್ಕಿನ ಕೇಳ ಆ ಗಂಡ ಬೇಕಂತ.
ಮುಂದವ ಕುಡುಕ ದುಡಿಯಾವಲ್ಲ, ಏನ್ ದುಡ್ದಿಂದ ತಿನ್ನವ, ಹಾಳು ಮಾಡವ, ಎಷ್ಟು ರೊಕ್ಕ ಕೊಟ್ರು ಬುರ್ಬುಷ್. ಗಂಡ ಸತ್ತ ಮ್ಯಾಗ ಯಾಕೆ ಆರಾಮಾದ್ಲು. ಮೋಸ್ಟ್ಲಿ ಇನ್ನೂ ಇರ್ಬೋದು, ನಮ್ಗಿಂತ ಬಹಳ ಚಿಕ್ಕವರು, ಭೇಟಿ ಆಗಿಲ್ಲ ಬಹಳ ದಿನ ಆಯ್ತು. 14 ವರ್ಷ, ಈಗ ನಾ 14ನೇ ಇಸ್ವಿ ರಿಟೈರ್ಡ್ ಆಗ್ಯಾನಂದ್ರ 11 ವರ್ಷ ಆಯ್ತು, ನನಗ್ ಕನೆಕ್ಷನ್ ಇಲ್ಲ. ಅಂದ್ರೆ ಭಗವಂತನ ಮ್ಯಾಗ ದ್ವೇಷ ಹಾಕ್ಬೇಡ್ರಿ ಅಂತ ಹೇಳ್ತಾನ ಭಗವಂತ. ನನ್ನ ಮ್ಯಾಗ ಹಾಕ್ಬೇಡ್ರಿ, ನೀವ್ ಏನ್ ಕೇಳಿ ಅದನ್ನ ಕೊಡ್ತೇನಿ. ನೀ ಸ್ವರ್ಗ ಲೋಕ ಕೇಳ್ತೀಯ, ಸ್ವರ್ಗ ಲೋಕ ಕೊಡ್ತೇನಿ. ನೀ ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನ ಕೇಳ್ತೀಯ, ಅದನ್ನ ಕೊಡ್ತೇನೆ. ಅಧಿಕಾರ ಅಂತಸ್ತು ಕೇಳ್ತೀಯ, ಅದನ್ನ ಕೊಡ್ತೇನೆ. ಅದನ್ನ ಕೊಡ್ಬೇಕಾದ್ರೆ ನಿನ್ನಲ್ಲೇ ಒಂದ್ ಸ್ವಲ್ಪ ಪುಣ್ಯ ಐತೇನೆ, ಅದನ್ನ ಪುಣ್ಯ ಇಟ್ಕೊಂಡು ಖರ್ಚು ಹಾಕಿ ನಿನ್ನ ಅಕೌಂಟ್ನಾಗ ಕೊಡ್ತೇನೆ. ಮತ್ ಪುಣ್ಯ ಇಲ್ಲಂದ್ರ ನೀ ಕೇಳಿದ್ದು ವ್ಯರ್ಥ ಆಗ್ತದ. ನೀ ಕೇಳ್ತೇನ ಚೆಕ್ನಾಗ, ಬ್ಯಾಂಕ್ನಾಗ ಚೆಕ್ ಕೊಡ್ತೀವಿ ನಾವು. ಕೈಂಡ್ಲಿ ಡ್ರಾ 5000 rupees ಸಹಿ ಹೊಡೆದು ಕೊಡ್ತೀನಿ. ಅವ ಏನ್ ಮಾಡ್ತಾನ, ಚೆಕ್ ತಗೋತಾನ, ನಿಮ್ದು ಅಕೌಂಟ್ ಓಪನ್ ಮಾಡ್ತಾನ, ನಿಮ್ದ ಬ್ಯಾಲೆನ್ಸ್ ಐತಿ ಅಂತ ನೋಡ್ತಾನ. ಐತಿ 15,000 ರೂಪಾಯಿ ಐತಿ, 5,000 ರೂಪಾಯಿ ಕೇಳ್ಯಾನ, 5,000 ರೂಪಾಯಿ ಚೆಕ್ ಪಾಸ್ ಮಾಡ್ತಾನ. ತಗೊಳ್ರಿ, ಚಿಕ್ಕ 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 ನಿಮ್ಗೆ ಎಣಿಸಿ 5,000 ರೂಪಾಯಿ ಕೊಟ್ಬಿಡ್ತಾನ. ನಿಮ್ ಚೆಕ್ ಬರ್ದಿದ್ದ ಅಮೌಂಟ್ ಬ್ಯಾಲೆನ್ಸ್ ಗಿಂತ ಹೆಚ್ಚಿಗೆ ಇರ್ತದ್ರ ನಿಮ್ಗ ಕ್ಯಾಶ್ ಆಗೋದಿಲ್ಲ. ಹಂಗ ಭಗವಂತ ನೀವ್ ಕೇಳಿದ ಏನ್ ಬೇಡ್ತೀರಿ ಅದನ್ನ ಕೊಡ್ಲಿಕ್ಕೆ ಸಿದ್ಧ ಇದ್ದಾನ. ಕೇಳುವಂತ ಜಾಣನೆ ನಿಮಗಿರಬೇಕು, ಆ ಪುಣ್ಯ ನಿಮ್ಮ ಅಕೌಂಟ್ ನಾಗ ಇರ್ಬೇಕು. ಇಷ್ಟ ಕಂಡೀಷನ್ ತಿಳ್ಕೊಡು. ನಿನ್ನೆ ಭಗವಂತ 3 ತರದ ಭಕ್ತರನ್ನ ಹೇಳಿದ. ಮೊದಲ 2 ತರ ಹೇಳಿದ್ದ, ಆಮೇಲೆ ಕೆಲವೊಬ್ರು 3 ತರ ಮಾಡ್ತಾರ. ಮಂದ, ಮಧ್ಯಮ, ಉತ್ತಮ. ಮಧ್ಯ ಅಂದ್ರ ಮಂದ ಅಧಿಕಾರಿಗಳು ಹೆಂಗಿರ್ತಾರ, ಮಂದ ಭಕ್ತರು ಹೆಂಗಿರ್ತಾರ ಅಂತಂದ್ರ, ಅವ್ರಿಗೆ ಸಾಧನ ದೇವ್ರ, ಸಾಧ್ಯ ಏನದ ಜಗತ್ತಿನ ವಸ್ತುಗಳು. ಪೇಪರ್ ಮಿಠಾಯಿ ಭಗವಂತನ ಪೂಜೆ ಮಾಡಿ ಏನ್ ಕೇಳ್ತಾರ ಅಂತಂದ್ರ, ನನಗ ಒಳ್ಳೆ ಮಗನ್ ಕೊಡು, ಒಳ್ಳೆ ಹೆಂಡತಿನ ಕೊಡು, ಒಳ್ಳೆ ಗಂಡನ್ ಕೊಡು, ಒಳ್ಳೆ ಹೊಲ, ನನಗ್ ಒಳ್ಳೆ ಬೆಳೆ ಕೊಡು, ನನ್ ಜಾಣ ಮಕ್ಕಳನ್ನ ಕೊಡು ಕೇಳ್ತಾವ. ಕನಿಷ್ಠ ಅಂದ್ರೆ 3ನೇ ತರಗತಿಯ ಭಕ್ತ ಇವ. ಇನ್ನ 2ನೇ ತರಗತಿಯ ಭಕ್ತ ಹೆಂಗದಾನ ಅಂತಂದ್ರ, ಜಗತ್ನಾಗ ಏನದ ಜಗತ್ತನ ಸಾಧನ ಆಗೈತಿ, ನಮಗ ಸಾಧ್ಯ ಭಗವಂತ ಆಗ್ಯಾನ. ನಾವು ಏನು ಕೇಳುದಿಲ್ಲ, ನಿಷ್ಕಾಮ ಭಕ್ತ ಅಂತ. ಇವ 1ನೇದವ, 3ನೇದವೇನದಲ್ಲ ಇವ ಸಕಾಮ ಭಕ್ತ, ಇವ 2ನೇದವೇನದಲ್ಲ ಇವ ನಿಷ್ಕಾಮ ಭಕ್ತ. ಏನು ಕೇಳುದಿಲ್ಲ, ಎಲ್ಲಾ ಕಾರ್ಯಗಳನ್ನ ಮಾಡ್ತಾನ. ಚಟುವಟಿಕೆ ಜೀವನದಾಗ ಏನ್ ಮಾಡ್ಬೇಕು, ಪೂಜೆ ಮಾಡ್ತಾನ, ಹವನ ಮಾಡ್ತಾನ, ಯಜ್ಞ ಮಾಡ್ತಾನ, ಎಲ್ಲಾ ಭಗವಂತಗೆ ಅರ್ಪಿಸ್ತಾನ. ಭಗವಂತಿಗೆ ಏನು ಕೇಳುದಿಲ್ಲ. ಯಾಕಂತ ನೀವು ಭಗವಂತನಿಗಿಂತ ಶ್ರೇಷ್ಠವಾದಂತಹ ಭೋಗ ಇನ್ನೊಂದಿಲ್ಲ. ಭಗವಂತನನ್ನ ಭೋಗ ಮಾಡ್ಬೇಕಂತ ನಾವ್ ಹೆಂಗ ವಿಷಯ ವಸ್ತುಗಳನ್ನು ಭೋಗ ಮಾಡ್ಬೇಕಂತೀವಿ, ಭಗವಂತನನ್ನ ಭೋಗ ಮಾಡ್ಬೇಕು ಅನ್ನುವಂತ ಮಧ್ಯಮ ಭಕ್ತ. ಅವನಲ್ಲಿ ಸಾಧನೆ ಏನಾಗಿದೆ, ಜಗತ್ತ ಸಾಧನೆ ಆಗೈತಿ, ಅವಾಗ ಸಾಧ್ಯವಾದದ್ದು ಭಗವಂತ ಆಗ್ಯಾನ. ಇನ್ನು ಉತ್ತಮ ಭಕ್ತ ಅದನಲ್ಲ, ಅವಾಗ ಏನಾಗೈತಿ, ಸಾಧನೆನೂ ಭಗವಂತನ ಆಗ್ಯಾನ, ಸಾಧ್ಯನೂ ಭಗವಂತನ ಆಗ್ಯಾನ. ಭಗವಂತರ ಬಿಟ್ಟು ಏನಿಲ್ಲ ಇಲ್ಲ ನಾವು. ಭಗವಂತ ಎಲ್ಲಿ ನೋಡಿದ್ರೆ ಭಗವಂತನ ಕಾಣ್ತಾನವ, ಉತ್ತಮ ಅದಾನವ. ಆ ಉತ್ತಮ ಇದ್ದವ ಏನ್ ಮಾಡ್ತಾನ, ಸಾಧ್ಯ ಮತ್ತು ಸಾಧನೆ ಎರಡು ಒಂದೇ ಅದಾವ. ಭಗವಂತನ ಸಾಧನ, ಭಗವಂತನ ಸಾಧ್ಯ ಆಗ್ಯದ. ಅವನಲ್ಲಿ ಯಾವ ರಾಗ ದ್ವೇಷಗಳು ಇಲ್ಲ. ಮುಂದ ಅಂತ ಉತ್ತಮವಾದಂತ ಭಕ್ತ ಏನ್ ಮಾಡ್ತಾನೋ ಅಂದ್ರ, ಅವ್ನಿಗೆ ಯಾವ್ದು ಸಾಧನ ಮತ್ತು ಸಾಧ್ಯದಲ್ಲಿ ವ್ಯತ್ಯಾಸವೇ ಕಾಣುವುದು. ಅವಾಗ ಸಾಧನವೂ ತಾನೇ, ಸಾಧ್ಯವೂ ತಾನೇ. ಯಾಕ ಅದು ಆನಂದ ತನ್ನಲ್ಲಿ ಇದೆ ಅಂತ ತಿಳ್ಕೊಂಡು ಆ ತನ್ನಲ್ಲಿರುವಂತ ಆನಂದವನ್ನು ಅವಿರ್ಭವಿಸ್ತಾನ, ಅದನ್ನ ಹೊರ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾನ, ಅದನ್ನ ಅನುಭವಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನ. ಆದ್ದರಿಂದ ಇವ ಶ್ರೇಷ್ಠ ಭಕ್ತ ಅಂತ ಹೇಳ್ಕೊಂತ ನಿನ್ನೆ ಬಂದ್ರು. ಇವತ್ತಿನ ದಿವಸ ಏನ್ ಹೇಳ್ತಾರೆ ನೋಡ್ರಿ, ಇಟ್ ಇಸ್ ಎ ಬ್ಯೂಟಿಫುಲ್ ಅಪ್ರೋಚ್. ಯು ಹ್ಯಾವ್ ಟು ಮೆಡಿಟೇಟ್ ಆನ್ ದಿಸ್ ಐಡಿಯಾ. ಈ ರೀತಿ ಈ ಮಾರ್ಗದಿಂದ ನಾವು ವಿಚಾರ ಮಾಡಿದ್ರೆ ಇದು ಬಹಳ ಚಂದ ಅದ, ಬಹಳ ಮನಸ್ಸಿಗೆ ಹಿತ ಅನಿಸ್ತದ. ನಿನ್ನೆ ಎಲ್ಲಾರು ಬಹಳ ಚಂದ ಹೇಳಿದ್ರು. ಅದ್ರ ಮ್ಯಾಗ ಧ್ಯಾನ ಮಾಡ್ರಿ ಅಂತ ಹೇಳಿದ್ವಿ ನಿನ್ನೆ. ಯಾರ್ಯಾರು ಮಾಡಿದ್ರಿ ಕೈ ಎತ್ತಿರನ? 9, 8, 17 ಮಂದಿ ಅದೇವಿ. ಎಷ್ಟು ಮಂದಿ ಧ್ಯಾನ ಮಾಡಿದ್ರೆ ಕೈ ಎತ್ತರಿ. ಇದ್ರಾಗ 3ನೇ ಬಟನ್ ಐತಲ್ಲ, ಅದು ಮರ್ತು ಬಿಟ್ರು ಸಾಕು.
ಯಾರೊಬ್ರು ಧ್ಯಾನ ಮಾಡಿಲ್ಲ ಅನ್ನಂಗಾತ. ಸಂತೋಷ. ಇವತ್ತರ ಮಾಡ್ರಿ, ನಾಳೆ ಮತ್ತು ಕೇಳ್ತೇನೆ. ಇದೊಂದು ಮಾತಂತಾರ ಅವರು, ಲವ್ ಫಾರ್ ದ ಎಂಡ್ ಈಸ್ ಸುಪೀರಿಯರ್ ಟು ದ ಲವ್ ಫಾರ್ ದ ಮೀನ್ಸ್. ನೋಡ್ರಿ ಎಂತ ಮಾತಿದು. $1,000 ಸೆಂಟೆನ್ಸ್ ಇದು. $1,000 ಕೊಟ್ಟರು ಕಮ್ಮಿ ಆಗೋದಿಲ್ಲ. ಇದು ಕಮ್ಮಿನ ಅಂತದ್ದು, ಎಷ್ಟ್ ಕೊಟ್ಟರು ಕಮ್ಮಿನ ಅಂತ ಒಂದು ಮಾತು ಹೇಳ್ತಾರ. ಅವರು ಏನ್ ಹೇಳ್ತಾರಂದ್ರ, ಲವ್ ಫಾರ್ ದ ಎಂಡ್ಸ್ ಈಸ್ ಸುಪೀರಿಯರ್ ಟು ಲವ್ ಫಾರ್ ದ ಮೀನ್ಸ್. ಅಂದ್ರ ನಮ್ಗ ಸಾಧ್ಯದಾಗ ಪ್ರೀತಿಗಿಂತ ಸಾಧನದಾಗ ಪ್ರೀತಿ ಇರ್ಬೇಕು ಅಂತ. ನಮ್ಗ ನಾವ್ ಮಾಡೋ ಕರ್ತವ್ಯದಾಗ, ನಾವ್ ಮಾಡೋ ಭಕ್ತಿ ಒಳಗ ನಮಗ್ ಪ್ರೀತಿ ಬೇಕ ಹೊರತು ಮುಂದೆ ಏನಾಗ್ತೈತಿ ನಮ್ದು ಸಾಧ್ಯ ಕೊನೆಗೆ ಏನಾಗ್ತೈತಿ ಅದ್ರ ಮ್ಯಾಗ ಪ್ರೀತಿ ಇಡಬೇಡ್ರಿ ಅಂತ. ಯಾಕ ಇದು ನಮ್ ಕೈ ಆಗೈತಿ, ಅದು ಭಗವಂತನ ಕೈ ಆಗೈತಿ. ಸಾಧ್ಯ ಭಗವಂತನ ಕೈ ಆಗೈತಿ, ಸಾಧನ ನಮ್ ಕೈ ಆಗೈತಿ. ಆದ್ರಿಂದ ನಮ್ ಕೈ ಆಗಿದ್ದಿದ್ರೆ ಶ್ರೇಷ್ಠ. ಸಾಧನದಾಗ ಪ್ರೀತಿ ಇಡುವುದಕ್ಕಿನ ಇಡ್ರಿ, ಅದು ಸಾಧ್ಯದ ಮ್ಯಾಗ ಪ್ರೀತಿ ಇಡಬೇಡ್ರಿ. ಸಾಧನ ಸರಿ ಇದ್ರ ಸಾಧ್ಯ ತಾನ ಬರ್ತದ ಅಂತ. And love for oneself is superior to love for the end, the God. ತನ್ನ ಮ್ಯಾಗ ತಾನು ಪ್ರೀತಿ ಮಾಡುವುದು ದೇವ್ರ ಮ್ಯಾಗ ಪ್ರೀತಿ ಮಾಡೋದಕ್ಕಿಂತ ಹೆಚ್ಚಿಂದು ಅಂತಾರೆ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ನೀನ್ ಹೇಳಿದ್ನಲ್ಲ, ಆ ಮಾತನ್ನ ತಲೆ ಇಟ್ಕೊಂಡು ಯಾರನ್ನ ಬಾಳ ಪ್ರೀತಿ ಮಾಡ್ತಾರ್ರಿ ಜಗತ್ನಾಗ? ಏನ ಅಂತಾಳಕಿ ನಮ್ಮ ಮನೆಯವ್ರನ್ನ ಬಾಳ ಪ್ರೀತಿ ಅದಾರ್ರಿ ನನ್ನ ಮ್ಯಾಗ ಅಂತಾಳಕಿ. ಇವ ಅಂತಾನ, ನಮ್ಮ ಮನೆಯವ್ರಿ ನನ್ನ ಬಿಟ್ಟು ಊಟ ಮಾಡಂಗಿಲ್ರಿ ಅಂತ. ನನ್ನ ಹೆಂಡತಿ ಬಾಳ ಪ್ರೀತಿ ಮಾಡ್ತಾಳ್ರಿ. ಅಕ್ಕಿ ಅಂತಾಳ, ನನ್ನ ಗಂಡ ಬಾಳ ಪ್ರೀತಿ ಮಾಡ್ತಾಳ. ಸುಳ್ಳು ಖರೇನ ವಿಚಾರ ಮಾಡಿ ನೋಡ್ರಿ ಆತ್ಮೀಯರೇ, ಅವ್ರು ತಮ್ಮ ಆತ್ಮನನ್ನ ಪ್ರೀತಿ ಮಾಡಿದಷ್ಟು ಅವ್ರು ಮತ್ತೊಬ್ಬರನ್ನ ಪ್ರೀತಿ ಮಾಡೋದಿಲ್ಲ. ಅದಕ್ಕ ವೇದ ಹೇಳ್ತದ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ತನ್ನ ಮೇಲೆ ಪ್ರೀತಿ ಇದ್ದಿದ್ದಕ್ಕಾಗಿ ಅವ ಹೆಂಡತಿನ ಪ್ರೀತಿ ಮಾಡ್ತಾನ. ಆಕೆ ತನ್ನ ಮ್ಯಾಗ ಹೆಚ್ಚಿಗೆ ಪ್ರೀತಿ ಇದ್ದಿದ್ದಕ್ಕ ಗಂಡನ ಪ್ರೀತಿ ಮಾಡಕತ್ತಾಳ. ನಾವ್ ಮಕ್ಕಳ ಮ್ಯಾಗ ಬಾಳ ಪ್ರೀತಿ ಇದೆ ಇಲ್ಲ, ನಾವು ನಮ್ ಮ್ಯಾಗ ಬಾಳ ಪ್ರೀತಿ ಇದ್ದೇವಿ. ಆ ಪ್ರೀತಿ ನಮ್ ಮ್ಯಾಗ ಪ್ರೀತಿ ಹೆಚ್ಚಿಗೆ ಆಗ್ತದ ಅಂತ ತಿಳ್ಕೊಂಡು ಆ ಮಗನ ಪ್ರೀತಿ ಮಾಡಕತ್ತೇವೆ. Because I love the end for whose sake, not for the sake of the end. ನಾನು ಸಾಧ್ಯವನ್ನ ಯಾಕೆ ಪ್ರೀತಿ ಮಾಡಕತ್ತೇನೆ ಅಂದ್ರ ಆ ಸಾಧ್ಯವಾದ ಪ್ರೀತಿ ಸಲುವಾಗಿ ಅಲ್ಲ. ಮತ್ತೆ ಎರಡು ಸಲ ಪ್ರೀತಿ ಮಾಡಕತ್ತೇನಿ, ಫಾರ್ ದ ಸೇಕ್ ಆಫ್ ಮೈ ಸೆಲ್ಫ್, ಅದು ನಾನು ಅಂತ ತಿಳ್ಕೊಂಡು ಪ್ರೀತಿ ಮಾಡಕತ್ತೇನಿ. ಆದ್ರಿಂದ ಆ ನನ್ನಲ್ಲಿ ಇರುವ ಪ್ರೀತಿ ಬಹಳ ಅತಿ ಉತ್ತಮವಾದ ಪ್ರೀತಿ ಅದ. ನನ್ನ ಮ್ಯಾಗ ಪ್ರೀತಿ ಇದ್ದಷ್ಟು ಜಗತ್ತಿನ ಮೇಲೆ ಯಾರ ಮ್ಯಾಗೂ ಪ್ರೀತಿ ಇಲ್ಲ. ನನ್ನ ಮ್ಯಾಗ ಅಂದ್ರೆ ಏನು, ನನ್ನ ಆತ್ಮನ ಮೇಲೆ. ಮತ್ತೆ ಶರೀರ ಅಂತ ತಿಳ್ಕೊಂಡ್ರಿ ನೀವು. And therefore the highest level of bhakti, God is neither the means nor the end. I have to discover the God as myself. ಅಂತಾರೆ, ಆ ಪರಮಾತ್ಮನೇ ನಾನು ಅಂತ ಗುರುತಿಸಿದಾಗ ಆ ಆನಂದದ ಆ ಭಕ್ತಿಯ ಪರಾಕಾಷ್ಠೆ ಆಗ್ತದೆ. And when God and the self becomes identical, ನೋಡ್ರಿ, ಈಗ ಪರಮಾತ್ಮ ಮತ್ತು ಪರಮಾತ್ಮ ಸಾಧನ ಆತು, ಮತ್ತೆ ಪರಮಾತ್ಮನ ಸಾಧ್ಯ ಆತು, ಎರಡು ಒಂದಾತು. ಅವಾಗ ದ ಲವ್ ಆರ್ ಡಿವೋಷನ್ ಹ್ಯಾಸ್ ರೀಚ್ಡ್ ದಿ ಕ್ಲೈಮ್ಯಾಕ್ಸ್. ಆ ಪ್ರೀತಿ ಅವಾಗ ಏನಾಗ್ಬಿಡ್ತು, ಪರಮಾತ್ಮ ನಾನೇ ಪರಮಾತ್ಮ ಅಂದಾಗ ಆ ಪರಮಾತ್ಮ ಪ್ರೀತಿ ಎಂತದಾತು ಅಂದ್ರ ಉತ್ತಮ ಪ್ರೀತಿ ಆತು. ನಾನು ನನ್ನನ್ನ ಪ್ರೀತಿ ಯಾವಾಗಲೂ ಮಾಡ್ತೇನೆ, ಉಳಿದವರ ಪ್ರೀತಿ ಅವ್ರು ನನಗೆ ಅನುಕೂಲ ಆದಾಗ ಪ್ರೀತಿ ಮಾಡ್ತೇನೆ, ಅವ್ರ ಅನಾನುಕೂಲ ಆದಾಗ ಅವ್ರ ದ್ವೇಷ ಮಾಡ್ತೇನೆ. ತಿಳ್ಕೊಡ್ರಿ, ಅಡಿಗೆ ರುಚಿ ಮಾಡಿ ಹಾಕಿದ್ದು ಅಂದ್ರೆ ಹೆಂಡತಿ ಮ್ಯಾಗ ಪ್ರೀತಿ ಮಾಡ್ತಾರ. ಒಂದು ಉಪ್ಪು ಖಾರ ಹೆಚ್ಚಿಗೆ ಆತಂದ್ರ
ಅವತ್ತಿನ ಆಕೆನ ದ್ವೇಷ ಮಾಡ್ತಾನಿವ. ಆಕೆಗೆ ಅವ ಸರಿಯಾಗಿ ಸಾಮಾನ ಏನ್ ಕೇಳ್ತಾಳ, ಬಂಗಾರ ಸಾಮಾನ, ಸೀರೆ, ಒಡವೆ, ವಸ್ತ್ರ ತಂದು ಕೊಟ್ರ ಆಕಿ ಪ್ರೀತಿ ಮಾಡ್ತಾಳ. ಒಂದ್ ದಿವಸ ಸ್ವಾರಿ ಅಂತಂದ್ರ ಅವನ ಮ್ಯಾಗ ಚಡಿಮಿಡಿ ಮಾಡ್ತಾಳ. ಅವನ ಮ್ಯಾಗಿದ್ದ ಪ್ರೀತಿ ವ್ಯಭಿಚಾರ ಪ್ರೀತಿ ಅದ. ಇಕ್ಕಿ ಮ್ಯಾಗಿದ್ದ ಪ್ರೀತಿ ವ್ಯಭಿಚಾರದ, ತಿಳ್ಕೊಡ್ರಿ. ಯಾವಾಗ ನಾನು ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಅಂತಂದಾಗ ನನ್ನ ಮ್ಯಾಗಿನ ಪ್ರೀತಿ ಏನ್ ಹೆಚ್ಚಿಗೆ ಆಗ್ತದ, ಆ ಪ್ರೀತಿಯ ಪರಾಕಾಷ್ಠೆ ಅಂತಾರ. ಅದಕ್ಕೆ ಕ್ಲೈಮ್ಯಾಕ್ಸ್ ಅಂತಾರ ಇಂಗ್ಲಿಷ್ನಾಗ. ಅದಕ್ಕೆ ಅದ್ವೈತ ಭಕ್ತಿ ಅಂತಾರ, ಅದಕ್ಕೆ ಅಭೇದ ಭಕ್ತಿ ಅಂತಾರ, ಅದಕ್ಕೆ ಪರಾಭಕ್ತಿ ಅಂತಾರ, ಅದಕ್ಕೆ ಜ್ಞಾನ ಭಕ್ತಿ ಅಂತಾರ, ಅದಕ್ಕೆ ಶ್ರೇಷ್ಠ ಭಕ್ತಿ ಅಂತಾರ. ಎಲ್ಲ ಒಂದೇ ಪರ್ಯಾಯ ಶಬ್ದಗಳು. ಈ ವಿಷಯವನ್ನ ಹಿಂದೆ ಭಗವಂತ 7ನೇ ಅಧ್ಯಾಯದಾಗ ಹೇಳ್ಯಾನ. ಎಲ್ಲಿ ಹೇಳ್ಯಾನ್ರಿ? 7ನೇ ಅಧ್ಯಾಯದಾಗ 18ನೇ ಶ್ಲೋಕದಾಗ ಹೇಳ್ಯಾನಂತ. ಅಪ್ಪೋ ಹೇಳಾಗತ್ತ ನೋಡ್ರಿ. 18ನೇ ಶ್ಲೋಕ ಓದ್ತೀನಿ ನೋಡ್ರಿ. ಉದಾರಾಹ ಸರ್ವ ಏವೈತೆ ಜ್ಞಾನಿ ತು ಆತ್ಮೈವ ಮೇ ಮತಂ. ಬಹಳ ಮಂದಿ ಈ ಶ್ಲೋಕವನ್ನ ಪ್ರವಚನಕಾರರು ಬಾಪಾಟ್ ಮಾಡಿ ಹೇಳ್ತಾರೆ. ಉದಾರಾಹ ಸರ್ವೇ ಏವೈತೆ ಜ್ಞಾನಿ ತು ಆತ್ಮೈವ ಮೇ ಮತಂ ಅಸ್ಥಿತಃ ಸಹಿ ಯುಕ್ತಾತ್ಮ ಮಾಮೇವ ಆನು ಉತ್ತಮಾಂ ಗತಿಂ. ಇವರೆಲ್ಲ ಉತ್ಕೃಷ್ಟವಾದಂತವರೇ, ಉದಾರಿಗಳೇ, ಉತ್ಕೃಷ್ಟವಾದ ಶ್ರೇಷ್ಠವಾದಂತವರೇ. ಆದರೆ ಜ್ಞಾನಿಯು ನನ್ನ ಆತ್ಮನೇ ಎಂದು ನನ್ನ ಮತವು. ಏಕೆಂದರೆ ಆ ಯುಕ್ತಾತ್ಮನು ನಾನೇ ಅತ್ಯುತ್ತಮ ಗತಿಯನ್ನು ನನ್ನನ್ನೇ ಆಶ್ರಯಿಸಿರುತ್ತಾನೆ. ಜ್ಞಾನಿ ಒಬ್ಬನ ನನಗ ಬಹಳ ಅತ್ಯುತ್ತಮ ಪ್ರೀತಿಗೆ ಪಾತ್ರನಾದವ ಅಂತ ಹೇಳ್ಬೇಕು. ಅದಾಗ ಈ ಮಾತನ್ನ ಹೇಳಾಗತ್ತ. ಜ್ಞಾನಿ ಬಹಳ ಸಮೀಪದ ನನ್ ಕಡೆ ಅಂತಾರ ಭಗವಂತ. ಜ್ಞಾನಿಗೂ ನನಗೂ ಅಂತರ ಎಷ್ಟ ಐತಪ್ಪ ಅಂದ್ರೆ 0 ಮಿಲಿಮೀಟರ್ ಅಂತ. ನಾನಂದ್ರ ಜ್ಞಾನಿ ಅಂದ್ರ ನಾನು ಅಂತ ಭಗವಂತ ಈ ಶ್ಲೋಕದಾಗ ಹೇಳ್ಯಾನ. Arjuna, all kinds of devotees are certainly great, but the greatest devotee is ಜ್ಞಾನಿ. ಎಲ್ಲ ಭಕ್ತರು ಶ್ರೇಷ್ಠನ, ಆದ್ರೆ ಅದ್ರಾಗ ಶ್ರೇಷ್ಠ ಭಕ್ತ ಯಾರು ಅಂದ್ರೆ ಜ್ಞಾನಿ ಭಕ್ತ. ಯಾವ ಜ್ಞಾನಿ? ಸ್ವರೂಪದ ಜ್ಞಾನಿ, ಆತ್ಮದ ಜ್ಞಾನಿ. ಅವನಿಗೂ ನನಗೂ ಏನು ವ್ಯತ್ಯಾಸ ಇಲ್ಲ. ನನ್ನ ಅದರ್ ದ್ಯಾನ್ ಮೈಸೆಲ್ಫ್. ಅವ ಜ್ಞಾನಿ ಏನದಲ್ಲ, ಅವನೇ ನಾನು, ನಾನೇ ಅವನು. ಜ್ಞಾನಿ ತು ಆತ್ಮೈವ ಮೇ ಮತಂ. ಸೊ therefore what are the 3 levels that we have to go through? ಏನವು 3 ಹಂತಗಳು. ಮೊದಲ ಪರಮಾತ್ಮನನ್ನ ಸಾಧನೆ ಮಾಡ್ಕೋಬೇಕು, ಜಗತ್ತಿನ ವಸ್ತುಗಳನ್ನ ಸಾಧ್ಯ ಮಾಡ್ಕೋಬೇಕು. ಅದು ಸಕಾಮ ಭಕ್ತಿ ಅಂತಾರ, ಮೊದಲನೇ ಹಂತ. ಎರಡನೇದು ಪರಮಾತ್ಮನ ಸಾಧನ ಅದಾನ, ಪರಮಾತ್ಮನ ಸಾಧ್ಯ ಅದಾನ, ಅದಕ್ಕೆ ಅನ್ಬೇಕು ನಿಷ್ಕಾಮ ಭಕ್ತಿ ಅನ್ಬೇಕು. ಮೂರನೇದು ಅದ ಪರಮಾತ್ಮನ ಸಾಧನ ಅದಾನ, ಪರಮಾತ್ಮನ ಸಾಧ್ಯ ಅದಾನ, ಅಲ್ಲಿ ಸಾಧನ ಸಾಧ್ಯ ಅಭೇದ ಅದ. ಆ ಅಭೇದ ಭಕ್ತಿ ಏನದ? ಶ್ರೇಷ್ಠ ಅದ. Now all these 3 levels Krishna is talking about. ಇವೆಲ್ಲವನ್ನ ಇಲ್ಲಿ 12ರಿಂದ 20ರಿಂದ 29 ಮಟ್ಟ ಹೇಳೋದಾರ. ಅದ್ರಾಗ 20ನೇ ಶ್ಲೋಕ 21ನೇ ಶ್ಲೋಕ ಸಕಾಮ ಭಕ್ತಿಯಿಂದ ಹೇಳೋದ. ಇವು ನಾವೇನ್ ಹೇಳಾಗತ್ತೇವಿ ಇದು ಅಷ್ಟು 20ರಿಂದ 29 10 ಶ್ಲೋಕದ ಸಾರಾಂಶ ಹೇಳಾಗತ್ತಾರ. ಆ 10 ಶ್ಲೋಕದಾಗ ಮೊದಲಿನ 20, 21 ಸಕಾಮ ಭಕ್ತರದು, 3ನೇ ತರಗತಿಯ ಭಕ್ತರು. ತಿಳ್ಕೊಡ್.
ಭಕ್ತಿ ಹೇಳ್ತಾರ, ಆಮೇಲೆ ನಿಷ್ಕಾಮ ಭಕ್ತಿ ಹೇಳ್ತಾರ, ಆಮೇಲೆ ಅದ್ವೈತ ಭಕ್ತಿ ಹೇಳ್ತಾರ, ಅಭೇದ ಭಕ್ತಿ ಮೂರನೇದು. Now all the three levels Krishna is talking about. First we are talking about Sakama Bhakti in the verse number 20 and 21st. 20 ಮತ್ತು 21ನೇ ಶ್ಲೋಕ, 2 ಶ್ಲೋಕಗಳು ಸಕಾಮ ಭಕ್ತನಿಗೆ ಮೀಸಲು. 3ನೇ ವರ್ಗದ ಭಕ್ತರಿಗಾಗಿ 2 ಶ್ಲೋಕಗಳು ಮೀಸಲು. ಹಂಗಾರೆ ಇವ ಮಂದ ಭಕ್ತ ಏನ್ ಮಾಡ್ತಾನ? ಅವ ಭಗವಂತನ ಪೂಜೆಯನ್ನು ಮಾಡ್ತಾನ. ಅವಾಗ ಭಗವಂತ ಏನ್ ಅವಾಗ ಆಶೀರ್ವಾದ ನಿಮ್ಗೇನ್ ಬೇಕಪ್ಪ ಅಂತ ಕೇಳ್ತಾನ. ಅವ ಕೇಳಿದಾಗ ಇವನು ಅವ ಏನ್ ಕೇಳ್ಬೇಕಂತ ಕೇಳಿದಾಗ ಇವನು ಹೇಳ್ತಾನ. ಮತ್ತ ಅವ ಏನ್ ಕೇಳ್ತಾನ ಅವ ಅದನ್ನ ಕೊಡ್ತಾನ. ಆದ್ರೆ ಇವ್ರಿಗೆ ಏನ್ ಕೇಳ್ಬೇಕಾಗಿತ್ತು ಗೊತ್ತಿಲ್ಲ, ತಪ್ಪು ಪದಾರ್ಥಗಳನ್ನ ಕೇಳ್ತಾರ. ಏನ್ ಕೇಳಬಾರ್ದಾಗಿತ್ತು ಅದನ್ನ ಕೇಳ್ತಾರ. ಕೆಟ್ಟ ಹೋಗು ಸಾಮಾನು ಕೇಳ್ತಾರ್ರಿ. ಎಲ್ಲಾ ಮಾಡಿ ಕೆಳದೇ ಇರುವಂತ ಭಗವಂತನ ಸ್ವರೂಪ ಕೇಳೋದಿಲ್ಲ, ಕೆಟ್ಟ ಹೋಗು ಸಾಮಾನು ಕೇಳ್ತಾರ. ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ ಎಲ್ಲ ಇಂಥವನ್ ಕೇಳ್ತಾನ. ನೋಡ್ರಿ, ಸಾಧನೆ ಎಲ್ಲಾ ಮಾಡ್ಯಾನ, ಭಗವಂತನು ಪ್ರತ್ಯಕ್ಷ ಆಗ್ಯಾನ, ಅವನು ಕೊಡಕ್ ತಯಾರಾಗಿ ನಿಂತಾನ. ಇವ ಏನ್ ಬೇಕು ಅಂದ್ರ ಎಂತ ಸಾಮಾನು ಕೇಳ್ತಾನ ಅಂದ್ರೆ ಕೆಟ್ಟ ಸಾಮಾನು ಕೇಳ್ತಾನ. ಕೇಳೋದು ಗೊತ್ತಿಲ್ಲ. ಕೇಳಾದ್ರು ಟ್ರೈನಿಂಗ್ ಕೊಡ್ಬೇಕಾಗಿತ್ತು ನೋಡ್ರಿ. ಏನ್ ಬೇಕು ಅನ್ನೋದು ಕೇಳೋದ್ರು ಟ್ರೈನಿಂಗ್ ಕೊಡ್ಬೇಕಾಗ್ಯದ. ಅಂಡ್ ದೇ ಥಿಂಕ್ ಲಾಟ್, ಬಾಳ ವಿಚಾರ ಮಾಡಿ ಕೇಳ್ತಾವಂತ್ರಿ. ಬಾಳ ವಿಚಾರ ಮಾಡಿ ದೇ ಥಿಂಕ್ ಲಾಟ್ ಅಂಡ್ ಅಟ್ ದ ಲಾಸ್ಟ್ ಸಾರಿ ದೇ ವಿಲ್ ಆಸ್ಕ್ ರಾಂಗ್ ಥಿಂಗ್. ಏನ್ ಕೇಳ್ತಾರಪ್ಪ ಅಂದ್ರೆ ಬಾಳ ವಿಚಾರ ಮಾಡಿ ಲಾಸ್ಟ್ಗೆ ಕೆಟ್ಟದನ್ನ ಕೆಟ್ಟ ಹೋಗುವ ವಸ್ತುಗಳನ್ನ ಕೇಳ್ತಾರಂತ್ರಿ. ನನ್ನ ಭುಜಬಲ ಇನ್ನು 2 ಪಟ್ಟು, ನನ್ನ ಬಾಳ ಸಂಗಾತಿ ಇಂಥವಳು. ಏನ್ ನೋಡ್ಬೇಕು ಅರ್ಬಾಡ. ಇದು ಯಾರ್ದು ಅಲ್ಲ, ನಿಮ್ದಲ್ಲ, ನಂದ ಆಗತ್ತೆ. ಲಗ್ನ 8 ದಿವಸ ನೆಲನ ಕಾಣ್ಲಿಲ್ಲ, ಆಕಾಶದಾಗ ಹಾರಾಗತ್ತಿದ್ದೆ. ನನಗಿನ್ಮ್ಯಾಗ 2 ಪಗಾರ. ನನ್ನ ಬಡತನ ನೀಗ್ ಹೋತು, ಶ್ರೀಮಂತಗಿರಿ ಬರ್ತದ. ಒಂದ್ ಹೊತ್ತು ಊಟಕ್ಕೆ ಗತಿ ಇಲ್ದನ್ನ ಅಡ್ಡಾಡಿದ್ದೆ ನಾನು 6 ವರ್ಷ 7 ವರ್ಷ. ಇದ ಹುಬ್ಬಳ್ಳಿಯಾಗ ಒಂದು ಊಟಕ್ಕೆ ಗತಿ ಇಲ್ಲ, ತಾಯಿ ಇಲ್ಲ, ತಂದೆ ಇಲ್ಲ. ಅಣ್ಣನ ಹೆಂಡತಿ ಅವ್ರ ಕೈಯಾಗ ಸೌದಿಲ್ಲ. ಅಣ್ಣೇನೋ ನಮ್ಮ ಅಣ್ಣನ ಹೆಂಡತಿ ನಮ್ಮಕ್ಕೆ ಅನ್ನಲ್ಲ ಅದಾರ. ಇನ್ನು ಅವಾಗ ಹೆಂಗಿತ್ತೋ ಈಗೂ ಹಂಗ ಅದ. ಐದನೇತ 6ನೇತ ಇರ್ಬೇಕಾದ್ರೆ ಇಡೀ ಮನಿ ಸುಣ್ಣ ಸಾಚಿದ್ರೆ ಅವ್ರು ಸಬ್ಬಾಷ್ ಅಲ್ಲಿಲ್ಲ. ಮಗಳು ಅಣ್ಣನ ಹೆಂಡತಿ ಸಬ್ಬಾಷ್ ಅಲ್ಲಿಲ್ಲ. ಒಂದ್ಸಲ ಸಬ್ಬಾಷ್. ಆಮ್ಯಾಗ ಕೂಳ್ ಹಾಕುದು ಬಂದ್ ಮಾಡಿದ್ರು, ತಿಳ್ಕೊಂತೀನ್ರಿ ಅಂತ. ಬಹುಶಃ ಆ ಕಷ್ಟವನ್ನು ನೋಡಿ ವೇದಾಂತಕ್ಕೆ ಹೊಳ್ಳೆತೇನೆ ಅಂತಃಕರಣ ನನಗೊಮ್ಮೆ ಹೆಂಗ ಅನಿಸ್ತದ. ಸುಖದ ಸುಪ್ಪತ್ತಿಗಳಿಗಿಂದ್ರ ನಾನೇನು ವೇದಾಂತಕ್ಕೆ ಬರ್ತಿದ್ದಿಲ್ಲ. ಉಚ್ಚ ಶಿಕ್ಷಣ ಪಡೆದವ್ರು ಸರ್, ಅದನ್ನೊಂದ್ ಸ್ವಲ್ಪ ಉಚ್ಚ ಮಟ್ಟದ ಶಿಕ್ಷಣ ಪಡೆದಿಲ್ಲ, ಗ್ರಾಜುಯೇಷನ್ ತನಕ ಹೋದ್ರಿ. ಅದ್ ಮುಂದಿನ ದಟ್ಟು ಸ್ವಾರಸ್ಯವನ್ನು ತಿಳಿಸ್ರಿ ಸರ್ ದಯವಿಟ್ಟು. ಏನ್ ಮುಂದಿನ ಸಮಸ್ಯೆ? ನಮ್ಮ ಅಪ್ಪ ನಿರ್ಮಠ ಆಗೈತೆ ಎಜುಕೇಶನ್. ನಮ್ಮ ಅಪ್ಪ ತೀರ್ಕೊಂಡ್ಮೇಲೆ ಬಾಳ ತ್ರಾಸ. I lost my mother when I was 8 years old, and I lost my father when I was 18 years old. Percentage
BSc ಗ್ರಾಜುಯೇಟ್ ಆದಲ್ರಿ ಸರ್ ನೀವು? BSc ಗ್ರಾಜುಯೇಟ್ ನೀವು ಗ್ರಾಜುಯೇಷನ್ ಮಾಡಿದ್ರಿ? ಉಪಾರ ಇದ್ರಿ ಅಷ್ಟು ಮಾಲಿ ಮಠ ಆಯ್ತು. 17 ವರ್ಷಕ್ಕೆ BSc ಆಗಂಗಿಲ್ಲ ಸರ್? ಆ 17 ವರ್ಷಕ್ಕೆ ತಂದೆ ತೀರ್ಕೊಂಡಾಗ ನೀವು ಬಾಳ PUC ಇದ್ದಿರ್ಬೋದು. ಅದಾಗ್ಯದ. ಅದಕ್ಕೆ ನೀನ್ ಏನ್ ಮಾಡು, ಇಲ್ಲಿ ಅಡ್ಡಾಡ್ಬೇಕಾದ್ರೆ ಬೂಟ್ ಹಾಕೋಪ್ಪ ಮತ್ ಬೂಟ್ ತರಿಸಿ ಬೂಟ್ ಹಾಕೊಂಡಿದ್ದೆ. ಆ ನೌಕರಿ ಅಂದ್ರು ಅದು ಹಂಗ ಅಂತ ನೌಕರಿನೇ. ಮನಿ ಅಡ್ಡಾಡೋ certainly great, but the greatest devotee is the ಜ್ಞಾನಿ who is none other than myself. ಜ್ಞಾನಿ to atma me matam. So therefore, what are the 3 levels that we have to go through? First, God is the means called Sakama Bhakti. Then God is the end that called Niskama Bhakti. And thereafter, God is myself, which is Advaita Bhakti. ಇವು 3 ಹಂತಗಳನ್ನು ಹೇಳ್ಕೊಂತ ಬಂದು ಈಗ 20-21ನೇ ಶ್ಲೋಕದಲ್ಲಿ ಸಕಾಮ ಭಕ್ತಿಯನ್ನ ಹೇಳ್ತಾ ಇದ್ದ. That is called moha or delusion. ಏನ್ ಕೇಳ್ತಾರೆ ಇವರು? ಎಲ್ಲ ಮಾಡ್ಯಾರ, ಯಜ್ಞ ಮಾಡ್ಯಾರ, ಯಾಗ ಮಾಡ್ಯಾರ, ತಪಸ್ ಮಾಡ್ಯಾರ, ಭಕ್ತಿಯಿಂದ ಪೂಜೆ ಮಾಡ್ಯಾರ, ಎಲ್ಲ ಮಾಡ್ಯಾರ. ಕೇಳೋದು ಏನ್ ಕೇಳ್ತಾರ ಅಂದ್ರೆ ಲಾಸ್ಟ್ಗೆ ಸ್ವರ್ಗವನ್ನ ಕೇಳ್ತಾರ. That is called moha, that is called delusion. Krishna talks about that. ಭಗವಂತ ಹೇಳಾಗತ್ತಾನ, ಏನ್ ಹೇಳ್ತಾನವ? ತ್ರೈವಿದ್ಯಾ ಮಾಂ ಸೋಮಪಾಹ ಭೂತ ಪಾಪಾಹ ಯಜ್ಞೈ ಮಾಂ ಇಷ್ಟ್ವಾ. ಶ್ಲೋಕದಾಗ ನೋಡ್ರಿ ಅದಾವ ಶಬ್ದಗಳು. ದೇ ಆರ್ ಆಲ್ ಗ್ರೇಟ್ ಭಕ್ತಾಸ್. ತ್ರೈವಿದ್ಯಾ ಇನ್ಫಾರ್ಮ್ಡ್ ಇನ್ ಆಲ್ ದ ತ್ರೀ ವೇದಾಸ್. 3 ವೇದಗಳಲ್ಲಿ ಏನ್ ಹೇಳ್ಯಾರಲ್ಲ ಅದರಲ್ಲಿ ಏನ್ ಭಕ್ತಿ ಮಾಡ್ಬೇಕಂತ ಹೇಳ ಅವೆಲ್ಲವನ್ನು ಮಾಡ್ಯಾರ. ಸೋಮಪಾಹ, ದೇ ಹ್ಯಾವ್ ಪರ್ಫಾರ್ಮ್ಡ್ ಸೋಮ ಯಜ್ಞ. ಒಂದು ಯಜ್ಞ ಅದ ಸೋಮ ಯಜ್ಞ ಅಂತಾರ, ಆ ಯಜ್ಞವನ್ನು ಕೂಡ ಅವ್ರು ಮಾಡ್ಯಾರ. And explained in the last class, they have offered soma rasa to Agni. Agni soma rasavannu kudisyara, and they have taken the soma rasa prasada also. Agni kudisyara ಅಷ್ಟಲ್ಲ, ಸೋಮ ರಸವನ್ನ ತಾವು ಪಾನ ಮಾಡ್ಯಾರ. And therefore they are called ಸೋಮಪಾಹ. ಸೋಮವನ್ನ ಪಾನ ಮಾಡಿದ್ರಿಂದ ಇವರಿಗೆ ಸೋಮಪಾಹ ಅಂತಾರ. ಸೋಮಪಾಹ means those who consume ಸೋಮರಸ. ಯಾರು ಸೋಮರಸವನ್ನ ಪಾನ ಮಾಡ್ತಾರೋ ಅವ್ರಿಗೆ ಅಂತಾರ ಸೋಮಪಾಹ. ಸೋಮರಸ ಪಿಬತಿ ಇತಿ ಸೋಮಪಾಹ. ಪಿಬ ಅಂದ್ರ ಕುಡಿ, ಸೋಮರಸದ ಕುಡಿಯುವವರು ಯಾರು ಅವರು ಸೋಮಪಾಹ. And because of this somarasa phalam panam, it should be taken only as a part of yaga. ಈ ಸೋಮಪಾನ ರಸವನ್ನು ಕುಡಿಯುವುದು ಅಂದ್ರೆ ಅದು ಯಜ್ಞದ ಒಂದು ಭಾಗ. ಸಪರೇಟ್ಲಿ ಟೇಕನ್ ಇಟ್ ಈಸ್ ಎ liquor. ಅದು ಬೇರೆ ಏನು ಅಲ್ಲ, ಅದು ಒಂದು ರೀತಿಯಿಂದ ಶರೆ. ದೇ ಆರ್ ನಾಟ್ ಸಪೋಸ್ ಟು ಟೇಕ್ ಇಟ್ ಸಪರೇಟ್ಲಿ. ಅದನ್ನ ಸಪರೇಟ್ ಆಗಿ ಬರಂಗಿಲ್ಲ, ಅದು ಪ್ರಸಾದ ಬುದ್ಧಿಯಿಂದ ಬರ್ತದ. ಓನ್ಲಿ ಆಸ್ ಎ ಪಾರ್ಟ್ ಆಫ್ ಯಾಗ. ಆ ಯಾಗದ ಒಂದು ಭಾಗ ಅಂತ ತಿಳ್ಕೊಂಡು ಆ ಶೇಷವನ್ನು ಸ್ವೀಕಾರ ಮಾಡ್ತಾರೆ. And in the form of prasada, when they take, they become what? ಭೂತ ಪಾಪಾಹ. ಪ್ರಸಾದದಿಂದ ತಗೊಂಡಾಗ ಅವ್ರು ಏನಾಗ್ತಾರ ಅಂದ್ರ ಪಾಪ ಕಲ್ಮಶದಿಂದ ಮುಕ್ತರಾಗ್ತಾರೆ. They are all free from all ಪಾಪಂ. ಎಲ್ಲ ಪಾಪಗಳಿಂದ ರಹಿತರಾಗ್ಯಾರ. They acquire enormous amount of punyam. ಅವರಲ್ಲಿ ಸಾಕಷ್ಟು ಪುಣ್ಯದ ಸಂಗ್ರಹ ಆಗ್ಯದ. So they have been given a blank check. ಅದಕ್ಕೆ ಭಗವಂತ ಪ್ರೀತಿ ಪಾತ್ರನಾಗಿ ನೀ ಏನ್ ಬರ್ಕೋತಿ ಬರ್ಕೋಪ ಅಂತ ತಿಳ್ಕೊಂಡು ಭಗವಂತ ಅಂತವ್ರ ಕೈಯಾಗ ಖಾಲಿ ಚೆಕ್ ಕೊಟ್ಟಾನ. ಏನ್ ಬರ್ಕೋತಿ ಬರ್ಕೋ ಅಂತೀವಿ. ಅಂಡ್ ಭಗವಾನ್ ಸೇ ಯು ಕ್ಯಾನ್ ರೈಟ್ ಎನಿಥಿಂಗ್. ನನಗೆ ಏನ್ ಬೇಕು ನಿನಗ ಅದನ್ನ ಬರೀ ನಾ ಕೊಡ್ತೇನೆ ಸ್ಯಾಂಕ್ಷನ್. ಯಾಕ ನನ್ನ ಪೂಜೆ ಮಾಡಿ ನೀನು. ಐ ಆಮ್ ರೆಡಿ ಟು ಗಿವ್ ಎನಿಥಿಂಗ್ ಯು ವಾಂಟ್ ಇನ್ ದ ವರ್ಲ್ಡ್. ಈ ಜಗತ್ತಾಗ ನಿನ್ಗೆ ಏನ್ ಬೇಕು ಅದನ್ನೆಲ್ಲ ಕೊಡಕ್ ತಯಾರಿದ್ದೀನಿ. ಏನ್ ಬೇಕು ಆ ಬ್ಲ್ಯಾಂಕ್ ಚೆಕ್ ನಾಗ ಬರೀ ಐ ಆಮ್ ರೆಡಿ ಟು ಗಿವ್, ನಾ ಕೊಡ್ತೇನಿ. ಯು ವಾಂಟ್ ಗಾಡ್, ಐ ಆಮ್ ರೆಡಿ ಟು ಗಿವ್. ನಾನು ನನ್ನ ಕೇಳಿದ್ರೆ ನನ್ನನ್ನ ಕೊಡ್ತೇನೆ. ಭಗವಂತನ ಕೇಳಿದ್ರೆ ಭಗವಂತನ ಕೊಡ್ತೇನೆ. ಯಾವ ವಸ್ತುಗಳನ್ನು ಕೇಳಿದ್ರೆ ವಸ್ತುಗಳನ್ನು ಕೊಡ್ತೀನಿ. ಏನ್ ಬೇಕೋ ಅದನ್ನ ಬರೀರಿ. ಸೊ ಬೋತ್ ಆರ್ ರೆಡಿ. ಅವ ಕೊಡಾಕ್ ತಯಾರ್, ಇವ್ರು ಇಸ್ಕೊಳಾಕ್ ತಯಾರ್. ವೇದಿಕೆ ತಯಾರಾಗ್ಯದ. ಯು ಕ್ಯಾನ್ ಚೂಸ್ ಎನಿ ಒನ್. ಇಂತ ಒಂದು ಸಂದರ್ಭದಾಗ ಏನ್ ಕೇಳ್ತಾನೆ ಇವ ಪಾಪಿ ಜೀವ ನೋಡ್ರಿ. ಹೇಳ್ತಾರ ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಯಮೇನ ಮನುಷ್ಯಯತ್ವೇನ ತೌ
ಸಂಪರೀಕ್ಷೆ ವಿನಿತ್ಯ ಧೀರಾ ಅಂತ ತಿಳ್ಕೊಂಡು ಕಠೋಪನಿಷತ್ ಒಂದು ಮಂತ್ರದ ಇದು. ಹೌದು, ಕಠೋಪನಿಷತ್ ಮಂತ್ರದ. ಬೋತ್ ಎಂಡ್ಸ್ ಆರ್ ದೇರ್, ಬಟ್ ವಾಟ್ ಡೂ ದ ಪೀಪಲ್ ಡೂ? ಸ್ವರ್ಗತಿಂ ಪ್ರಾಪ್ತೆಯಂತೆ. ಗತಿಂ ಮೀನ್ಸ್ ಗೋಲ್, ಡೆಸ್ಟಿನೇಷನ್. ಸ್ವರ್ಗ ಮೀನ್ಸ್ ದ ಸ್ವರ್ಗ ಗತಿಂ, ಸ್ವರ್ಗ ಫಲಂ. ಗತಿ ಮೀನ್ಸ್ ಫಲಂ. ಸ್ವರ್ಗ ಗತಿಂ ಮೀನ್ಸ್ ಸ್ವರ್ಗ ಗತಿಂ. ದೇ ಪ್ರೇ ಫಾರ್ ದಿ ಸ್ವರ್ಗಲೋಕ. ಸ್ವರ್ಗಲೋಕಕ್ಕೆ ಹೋಗಿ ಸೋಮವಾಸ ಕುಡಿಬೇಕು ಅಂತಾರೆ. ಇನ್ನ ಅಲ್ಲೇ ಕಠೋಪನಿಷತ್ತಲ್ಲಿ ಸ್ವರ್ಗಲೋಕದ ಕಲ್ಪನೆ ಅದ. ಅಲ್ಲಿ ನೀವ್ ಏನು ಬಯಸ್ತೀರಿ, ಇಚ್ಛಾ ಮಾಡಿದ್ರೆ ಸಾಕು, ನಿಮ್ ಎದುರಿಗೆ ಆ ಸಾಮಾನು ಬರ್ತಾವ. ನೀವೇನು ಪ್ರಯತ್ನ ಮಾಡುವಂಗಿಲ್ಲ. ಜಿಲೇಬಿ ಅಂದ್ರೆ ಸಾಕು, ಜಿಲೇಬಿ ಬರ್ತವ. ಆ ನಂತರ ಅಲ್ಲಿ ಮುಂದಾಕ ನಿಮ್ಗ ಈ ಸ್ಥೂಲ ಶರೀರ ಇಲ್ಲ, ಸೂಕ್ಷ್ಮ ಶರೀರ ಒಂದ ಅದ. ಆದ್ರಿಂದ ಅವ್ರು ಏನ್ ಮಾಡ್ತಾರಂದ್ರ ಕೇವಲ ವಾಸನೆಯನ್ನು ಗ್ರಹಣ ಮಾಡ್ತಾರ. ಅವ್ರಿಗೆ ತಿನ್ಲಿಕ್ಕೆ ಅಲ್ಲಿ ಹಲ್ಲು ಬಾಯಿ ಮುಖ ಇಲ್ಲ, ಬರೀ ವಾಸನಾ ಶರೀರ ಅದ. ಆ ವಾಸನಾ ಶರೀರದಿಂದ ವಾಸನೆ ಗ್ರಹಣ ಮಾಡ್ತಾರ ಅಂತ. ಮೈಸೂರು ಪಾಕ್ ಅಂದ್ರೆ ಮೈಸೂರು ಪಾಕ್ ರೆಡಿ. ನೀವೇನು ಮೈದಾಗಿಲ್ಲ ಹಿಡಿದ ಏನದು ಕಡ್ಲಿ ಇಟ್ಕೊಂಡು ಮಾಡ್ಬೇಕಾಗಿಲ್ಲ, ತುಪ್ಪ ಗಿಪ್ಪ ತಗೊಂಡು ಮಾಡ್ಬೇಕಾಗಿಲ್ಲ, ಎಲ್ಲ ರೆಡಿಮೇಡ್. ಆದ್ರಿಂದ ಇವ್ರು ಏನಂತಾರ, ನಮ್ಗೆ ಸ್ವರ್ಗಲೋಕ ಪ್ರಾಪ್ತಿ ಆಗ್ಲಿ ಅಂತ. And as far as Bhagavan is concerned, he doesn't have any choice. ಭಗವಂತಗ ಅಲ್ಲೋ ಹುಚ್ಚ, ನೀನು ಸ್ವರ್ಗಲೋಕ ಕೇಳಬೇಡ, ನೀ ಆತ್ಮಜ್ಞಾನವನ್ನ ಕೇಳೋ ಅಂತ ಹೇಳಕ್ ಅವ್ ದಾರಿ ಇಲ್ಲ ಅಂತ. ಅವ್ನಿಗೇನು ಚಾಯ್ಸ್ ಇಲ್ಲ. ಅವ ಏನ್ ಕೇಳ್ತಾನ ಅದು ಕೊಡುವಂತ ಕೆಲಸ. ಯಾರಿಗೆ? ಈಶ್ವರನಿಗೆ, ಸಗುಣ ಪರಮಾತ್ಮನಿಗೆ ಏನ್ ಕೆಲಸ ಅಂದ್ರ ಇವ ಏನ್ ಕೇಳ್ತಾರಲ್ಲ ಅದು ಕೊಡುವ ಕೆಲಸ ಅಷ್ಟ. ಅವ್ನ ಪುಣ್ಯ ಜಮಾ ಇಟ್ಕೋಬೇಕು. ಅವ ಏನ್ ಕೇಳ್ತಾನ ಅದನ್ನ ಅಲ್ಲಿ ಪುಣ್ಯ ಇತ್ತಂದ್ರ ಪುಣ್ಯನ ಬ್ಯಾಲೆನ್ಸ್ ಖರ್ಚು ಹಾಕಿ ಅಲ್ಲಿ ಅವಂಗ ಆ ಫಲವನ್ನು ಕೊಡ್ಬೇಕು. ಇಲ್ಲ ಅಂದ್ರೆ ಚೆಕ್ ಬೌನ್ಸ್ ಆಗ್ತದೆ. That is why you should always remember what you get in life is not determined by Bhagavan. ಇವತ್ತೇನ್ ನಮಗೆ ಸಿಕ್ಕೈತಿ ಇದು ಭಗವಂತ ಕೊಟ್ಟಿದ್ದಲ್ಲ, ನಾವು ಬೇಡಿದ್ದು. ಇವತ್ತು ನಮಗೆ ಹುಟ್ಟಿದ ಮಕ್ಕಳು ನಾವು ಬೇಡಿದ್ವು, ಭಗವಂತ ಕೊಟ್ಟಿದ್ದಲ್ಲ. ನಮ್ ಪಾರ್ಟ್ನರ್ ಸಿಕ್ಕಿದ್ದು ನಾವು ಬೇಡಿದ್ದು. ನಾ ಈಗಿನ ಮದುವೆ ಹಾಕೇನಿ, ಈಕಿ ಸಿಗ್ಲಿಕ್ಕಂದ್ರೆ ನಾ ಸನ್ಯಾಸಿ ಹಾಕೇನಿ ಅಂದಿದ್ದೆ ನಾನು. ನೀವೇನ್ ಅಂದಿದ್ರಿ ನೋಡ್ಕೊಡ್ರಿ. ನಾ ಅಂದಿದ್ದೆ as far as Bhagavan is concerned, he doesn't have any choice. That is why you should always remember what you get in life is not determined by Bhagavan. We generally think whatever we are getting is Bhagavan is giving. No. If Bhagavan is responsible for choice of your experience, then certainly that Bhagavan will become a partial Bhagavan. Avanga raga dvesha agtade. Because for some people he gives happiness and for some people he gives unhappiness. ಕೆಲವು ಮಂದಿಗೆ ದೇವರು ಸುಖದಿಂದ ಇಟ್ಟಾನೆ, ಕೆಲವು ಮಂದಿಗೆ ದುಃಖದಿಂದ ಇಟ್ಟಾನೆ. ಎಸ್ಪೆಷಲಿ ಆಫ್ಟರ್ 60 nobody is happy. ನಾವೇನದೇವಿ ಇಷ್ಟು ಮಂದಿ ಬಿಟ್ರೆ ಬಹಳ ಮಂದಿ ದುಃಖದಾಗ ಅದಾರ್ರಿ. ರೊಕ್ಕ ಕಲಾಸ ಆಗಿಬಿಟ್ಟು 10 ವರ್ಷ ಆಗುತ್ತೆ, ದುಡಿದ ರೊಕ್ಕ ಕಲಾಸ ಆಗ್ಯಾವ. ರೊಕ್ಕಿದ್ದಾಗ ಬಾ 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 ಅಂತಿದ್ರು, ಈಗ ರೊಕ್ಕ ಆಗ್ಯಾವ, ಯಾರು ಬಾ ಅನ್ನೋದಿಲ್ಲ. Bhagavan, because of some people he gives happiness, for some other people he gives unhappiness. ಕೆಲವು ಮಂದಿ ಸುಖ ಕೊಟ್ಟಾನ, ಕೆಲವು ಮಂದಿ ದುಃಖ ಕೊಡ್ತಾರಂದ್ರ ಭಗವಂತ ಅವ್ರ ಮ್ಯಾಗ ಪ್ರೀತಿ ಅದಾರ, ಸುಖ ಕೊಟ್ಟಾನ. ಇವ್ರ ಮ್ಯಾಗ ದ್ವೇಷ ಐತೆ, ಅದಕ್ಕೆ ದುಃಖ ಕೊಟ್ಟಾನ ಅಂತೀರೇನು? ಇಲ್ಲ. ಅವ್ರು ಏನ್ ಕೇಳ್ಯಾರ ಅದು ಕೊಟ್ಟಾನ. ಭಗವಾನ ಯಾವನು ಪಾರ್ಶಾಲಿಟಿ ಮಾಡೋದಿಲ್ಲ, ತಾರತಮ್ಯ ಮಾಡೋದಿಲ್ಲ. Therefore remember, Bhagavan doesn't choose what he should give. Then Bhagavan is like what? A shopkeeper. Whatever you want, you ask, your goal is to decide it by you only. ಒಬ್ಬ ಅಂಗಡಿಗೆ ಹೋಗಿ ಹಾಲು ಕೊಡೋರು ಹಾಲು ಕೊಡ್ತಾನೆ, ಮೊಸರು ಕೊಡೋರು ಮೊಸರು ಕೊಡ್ತಾನೆ. ಹಂಗ ಒಬ್ಬ ಅಂಗಡಿ ಇದ್ದಂಗ ಅಂಗಡಿ ಮಾಲಕವ ಯಾರು? ದೇವ್ರು. ಕೇಳೋರು ಯಾರು? ನೀವು ಕೇಳಿದ್ದ ನಾವು ಕೊಟ್ಟಾನ.
ಇವರ್ ಗುರು ಕ್ಯಾನಾಟ್ ಡಿಸೈಡ್. ನಿಮ್ ಗುರುಗಳೇ ನಿಮ್ಗೆ ಏನ್ ಬೇಕನ್ನೋದನ್ನ ಹೇಳಕ್ ಬರೋದಿಲ್ಲ. ಯುವರ್ ಪೇರೆಂಟ್ಸ್ ಆಲ್ಸೋ ಕ್ಯಾನಾಟ್ ಡಿಸೈಡ್. ನಿಮ್ಮ ತಾಯಿ ತಂದಿರು ಕೂಡ ನಿಮ್ಗೆ ಏನಾಗ್ಬೇಕು ಕೇಳಕ್ ಬಹುದು. ನೀವ್ ಏನ್ ಕೇಳ್ತೀರಿ ನಿಮ್ಮ ಪುಣ್ಯದಾಗ ಏನೈತಿ ಅದು ಸಿಗ್ತದೆ. ಭಗವಾನ್ ಕ್ಯಾನಾಟ್ ಡಿಸೈಡ್. ಭಗವಾನ್ says I am willing to give whatever you want and therefore whatever you get is chosen by whom you have asked for it. ನೀವ ಕೇಳಿರಿ, ಅದಕ್ಕೆ ನಿಮ್ ಪುಣ್ಯನ ಖರ್ಚಾಗೈತಿ. therefore never blame the stars. ಗ್ರಹಗಳನ್ನು ಬೈಯಾಕ ಹೋಗ್ಬೇಡ್ರಿ. ಯಾವ ರಾಶಿ ಯಾವ ನಕ್ಷತ್ರ. we are only very good to blame others. ನಾವು ಮತ್ತೊಬ್ಬರು ನಮ್ಮ ತಪ್ಪನ್ನು ಮತ್ತೊಬ್ಬರ ಮೇಲೆ ಹಾಕಿ ಬೈಯಾಕ ಬಹಳ ಶಾಡ್ಯಾರದ್ರಿ. as somebody said, ಯಾರೋ ಅಂದ್ರಂದ to err is human but to blame somebody is more human. ಮನುಷ್ಯ ಆಗಿನ ತಪ್ಪು ಮಾಡೋದು ಸಹಜ ಅಂತ, ತಪ್ಪು ಮಾಡಿದ್ಮ್ಯಾಗ ಆ ತಪ್ಪನ್ನು ಮತ್ತೊಬ್ಬರ ಮೇಲೆ ಹಾಕೋದು ಇನ್ನೂ ಸಹಜ ಅಂತ ಬರ್ಕೊಡ್ರಿ. ತಪ್ಪು ಮಾಡೋದು ಮನುಷ್ಯ ಆದ್ಮೇಲೆ ತಪ್ಪು ಮಾಡೋದು ಸಹಜ, ಆ ತಪ್ಪು ಮಾಡಿದ್ಮ್ಯಾಗ ಅದನ್ನ ತನ್ನ ಮೇಲೆ ಹಾಕೋದು ಮತ್ತೊಬ್ಬರ ಮೇಲೆ ಹಾಕೋದು ಇನ್ನೂ ಸಹಜ ಅಂತಾರಪ್ಪ. So therefore we say it is because of wife, husband, children, neighbor or something else. ನನಗೆ ಹಿಂಗ್ ರುಕ್ಷ ಕಾರಣ ಯಾರ್ರಿ? ನನ್ನ ಹೆಂಡತಿ ಅಂತಾನ, ನನ್ನ ಮಗ ಅಂತಾನ, ನನ್ನ ಮಕ್ಕಳು ಅಂತಾನ, ನನ್ನ ಸಂಬಂಧಿಕರು ಅಂತಾನ. ಕಡೆಗೆ ಯಾರು ಸೇರಿಕ ನಮ್ಮ ಮನೆ ಬಾಜುದವ ಅದಾನಲ್ರಿ, ಅವನೇ ಕಾರಣ. ಬಲಿಪಶು. My child gets good marks, but because of the company of neighbor's child, he is spoiled. ನನ್ನ ಮಗ ಶಾಣೆ ಇದ್ದರಿ, ಹೇಳ್ತ ಮಟ 95 ಮಾಡಿದಾರಿ. ಮುಂದೆ ನಮ್ಮ ಮನಿ ಬಾಜು ಬಂದ್ರಿ ಇವ್ರು ಬಾಡಿಗೆದಾರು. ಆ ಹುಡುಗರು ಕೂಡಿ ಈಗ 10th 35 ಬಂದನ್ರಿ. ಹಾಳಾದ ನನ್ ಮಗ. 8th 95 ಇದ್ದರಿ, 10th 35 ಬಂದ ನೋಡ್ರಿ. ಯಾಕಂದ್ರೆ ನಮ್ ನೇಬರ್ ಅದನ್ರಿ, ಅವ್ನ ಮಗ ಬಹಳ ಉಡಾವನ್ರಿ. ಅವ ಏನಂತ ಗೊತ್ತಿದ್ರ, ನಮ್ ಮಗ ಬಾಳ ಚಲೋ ಇದ್ದಾರೆ. 95 ಅಲ್ಲ 99 ಇದ್ದ ನಮ್ ಮಗ. ಈ ಬಾಜು ನಾವು ಯಾವಾಗ ಇಲ್ಲಿ ಬಂದ್ವಿ, ಈ ಹುಡುಗರು ಗೆಳತನ ಮಾಡಿ 35 ಬಂದ ನಮ್ ಗೆಳೆಯ ಅವ ಅಂತ. ಯಾರ್ದು ಕರೀರಿ ಇದ್ರಾಗ? ವಿಚಾರ ಮಾಡ್ರಿ, ಯಾರ್ದು ಕರೆ ಐತಿ ವಿಚಾರ. ಇವತ್ತಿನ ಕಾಲ 7ನೇ ಪರೀಕ್ಷೆ ಹೆಂಗ್ ನಡೀತಾವ ನಿಮ್ಗೆ ಗೊತ್ತದ. ನಾಳೆ ಪರೀಕ್ಷೆ, ಮುಂದಿನ ವಾರ ಪರೀಕ್ಷೆ, ಇವತ್ತು ಕ್ವಶನ್ ಪೇಪರ್ ಕೊಟ್ಬಿಟ್ಟಿರ್ತಾರ, ಅವರೇ ಟೀಚರ್ಸ್ ಕೊಟ್ಟಿರ್ತಾರ. ಅದಕ್ಕೆ ಉತ್ತರಾನು ಬರ್ಸಿರ್ತಾರ. ಕೆಲವು ಮಂದಿ ಶಾಲೆಗಂತೂ ಬೋರ್ಡ್ ಮ್ಯಾಗ ಬರ್ತಿರ್ತಾರ, ಏನ್ರಿ ಎಕ್ಸಾಮ್ ಮಾಸ್ತರ ಅಂತ ಕೇಳಿದೆ. ಬೋರ್ಡ್ ಎಕ್ಸಾಮ್ ರೀ ಅಂದ್ರು. ಅಂದೆ ನಾನು, ಬೋರ್ಡ್ ಎಕ್ಸಾಮ್ ಅಂದ್ರೆ ಏನ್ರಿ ಅಂದೆ. ಬೋರ್ಡ್ ಎಕ್ಸಾಮ್ ಅಂದ್ರಿ ಹುಡುಗರನ್ನ ಒಳಗ್ ಕುಂಡ್ರಿಸಿ ಬೋರ್ಡ್ ಮ್ಯಾಗ ಉತ್ತರ ಬರೆಯುವುದು, ಹೊರಗೆ ಒಬ್ಬರು ಮಾಸ್ತರ ಚೀಟಿ ಒಳಗೆ ಕುಂಡ್ರಿಸೋದು. ಯಾರ ಅಧಿಕಾರಿಗಳು BEO ಬಂದಂದ್ರ ಅವ ಚೀಟಿ ಹೊಡೆದಂದ್ರೆ ಹುಡುಗರು ಎಲ್ಲ ಬೋರ್ಡ್ ಮ್ಯಾಗಿಂದ ಅಳಕಿಸುದು, ಆ ಮ್ಯಾಗಿಂದ ಮತ್ತೆ ಬರೀ ಬಿಗಿ ಮ್ಯಾಗ ಕುಂಡ್ರಿಸೋದು ಅವ್ರು ಹೋಗ್ಮಟ. ಇದ ಬೋರ್ಡ್ ಎಕ್ಸಾಮ್ ರೀ ಅಂತ. ಮತ್ ಇಂಥ ಬೋರ್ಡ್ ಎಕ್ಸಾಮ್ದಾಗ 100ಕ್ಕೆ 95 ಆಕತಿ, 80 95 ಆಕತಿ, 90 ಆಕತಿ. SSLC ಒಳಗೆ ಹಂಗಾಗಲ್ಲ. ಮುಂದೆ ಪಬ್ಲಿಕ್ ಪರೀಕ್ಷೆ ಬಂದಾಗ ಅಲ್ಲೇ ಟ್ಯೂಷನ್ ಕ್ಲಾಸ್ ಇರ್ತೀರಿ. ಅವ್ರು ತಮ್ಮ ಮಕ್ಕಳಿಗೆ ವೆರಿ ಗುಡ್ ಅಂದ್ಕೊಂತ ಅವ್ರು ತಮ್ಮ ಫೀಸ್ ತಗೊಂತ ಹೋಗ್ತಾರೆ. ಯಾಕ? ಅವ್ರಿಗೆ ಏನಾದ್ರು ಹೇಳಿದ್ರೆ ಮನ್ಸಿಗೆ ನೋವಾಗಿದ್ದೀನಿ ಪಾಲಕರಿಗೆ. ಬೈದ್ ಹೇಳವ ಕೆಟ್ಟ ನಿಷ್ಠ ಆಗ್ತಾನ. ನಾವ್ ಯಾಕೆ ನಿಷ್ಠ ಆಗ್ಬೇಕು ಅಂತ ನಾವು. ಫೀಸು ಬರ್ತದ, ರೊಕ್ಕನೂ ಆಗ್ತದ, ಮತ್ತ ಒಳ್ಳೆ ಅಭಿಪ್ರಾಯನೂ ಉಳಿತದ. ಬಾಳ ಬೆಸ್ಟ್ ಅದ ರೀ ಮಾಸ್ತರು. ನಾಮದಾರ್ ಸರ್ ಬಾಳ ಚಲೋ ಅದ. ದುಂಡಪ್ಪ ಸರ್ ಬಾಳ ಕೆಟ್ಟ ಅದ ರೀ. ಸರ್ ಬೈಲೂರು ತಾಲೂಕದಾಗ ಬೆಳವಡಿ ಅಂತ ಒಂದ್ ಹಳ್ಳಿ ಅದಾರ ಸರ್. ಹೌದ್ರಿ. ಅಲ್ಲಿ SSLC ಎಕ್ಸಾಮ್ಸ್ ನೆವರ್ ಮೇಕ್ ಎನಿಮಲ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಲಾಟ್. ಲಾಟ್ ಅಂದ್ರೆ ಹಣೆ ಬರ. ನಿಮ್ಮ ಹಣೆ ಬರಕ್ಕೆ ಮತ್ತೊಬ್ಬರನ್ನ ಜವಾಬ್ದಾರನಾಗಿ ಮಾಡಬೇಡ್ರಿ. ಅಯ್ಯೋ ನಾನು ಹಣೆ ಬರ ಅನ್ನಕ್ ಹೋಗ್ಬೇಡ್ರಿ. ದೇವ್ರು ನನಗೆ ಹಿಂಗ್ ಮಾಡಿದ ಅನ್ನಕ್ ಹೋಗ್ಬೇಡ್ರಿ. ನಾನು ಇದನ್ನ ಬಯಸಿದ್ದೆ. You are responsible for whatever you are going to get now. Therefore Bhagavan says, these people instead of seeking God, they seek ಸ್ವರ್ಗ. ಪರಮಾತ್ಮನ ಕೇಳೋದು ಬಿಡ್ಕೊಂಡು ಸ್ವರ್ಗ ಕೇಳಿದ್ರಂತೀವ್. I want to enjoy. ಅಲ್ಲಿ ಏನದ ಸ್ವರ್ಗದಾಗ ಭೋಗ ಲೋಕದ, ಸುರಾಪಾನ ಅದ, ಅಪ್ಸರಾ ಸ್ತ್ರೀಯರ ಅಲ್ಲಿ ಡಾನ್ಸ್ ಅದ. ಆ ವರ್ಣನೆಯನ್ನ ಕಠೋಪನಿಷತ್ ಅಭ್ಯಾಸ ಮಾಡಿದ್ರೆ ಗೊತ್ತಾಗ್ತದೆ. ಆ ವರ್ಣನೆ ಕೇಳ್ಬೇಕಾದ್ರೆ ನಾವು ಆ ಕರ್ಮಕಾಂಡಿಗಳಾಗೆ ಕುಂಡಿರ್ಬೇಕು. ಆ ಗುರುಗಳು ಮಾತ್ರ ಅದನ್ನು ಅವತ್ತಿನ
ಇವತ್ತಿನ ದಿವಸ ಕರ್ಮಕಾಂಡಿ ಆಗೇ ಕುಂತಿರ್ತಾರ. ನಾವು ಕರ್ಮಕಾಂಡಿ ಆಗೇ ಕೇಳ್ಬೇಕು. ಬಹಳ ಮಜಾ ಅನಿಸ್ತ. ವೇದಾಂತ ಬಿಡ್ರಿ, ಏನಿತ್ತು ಮನೆಯೊಳಗಿನ ಜೀವಿಗೆ ಅಂತ ಇದ್ರಲ್ಲಿ ಏನೂ ಇಲ್ಲ. ಅಲ್ಲಿ ಬಹಳ ರಸ ಐತಿ, ರಂಜನೆ ಐತಿ, ಮನೋರಂಜನೆ ಐತಿ ಅನ್ನುವಂಗ ವರ್ಣನೆ ಮಾಡ್ತಾ ಇದಾವುದು ಕಠೋಪನಿಷತ್. ವಾಟ್ ವಿಲ್ ಭಗವಾನ್ ಡೂ? ಭಗವಾನ್ cannot force. Swarga is not good. You are not asking that. You are asking that I will not give you that moksha. This person will receive moksha is like a baby. We have got gold biscuit and real biscuit. Real biscuit means eatable biscuits. Now you take the gold biscuit and eatable biscuit. Gold biscuit also they swallow. I read in today's paper itself, people swallow that also. Normally is not eaten the gold biscuit and eaten biscuit. And you ask the baby, what do you want? What do you want? The baby will ask for eatable biscuit. It will ask, what can I do with the gold biscuit? Poor child doesn't know the gold biscuit can buy millions of eatable biscuit. This is called ನಿತ್ಯ ಅನಿತ್ಯ ವಸ್ತು ವಿವೇಕ ನಾಸ್ತಿ ಅಂತಾರ. ಅಪೂರ್ವ ಉದಾಹರಣೆ ಕೊಡ್ತಾರೆ. ಒಂದು ಮಗು ಎದುರಿಗೆ ಒಂದು ಬಂಗಾರದ ಬಿಸ್ಕೆಟ್, ಒಂದು ಈ ತಿನ್ನು ಬಿಸ್ಕೆಟ್ ಹಿಡಿದ್ರೆ ಅದು ಮಗು ಯಾವ್ದನ್ನ ಆಯ್ಕೆ ಮಾಡ್ಕೊತದ? ಪಾರ್ಲೇಜಿ ಒಂದ್ ಕಡೆ ಒಂದ್ ಬಂಗಾರ ಬಿಸ್ಕೆಟ್ ಹಿಡಿದ್ರೆ ಮಗುವಿನ ಕೈಯಾಗ ಅದು ಯಾವ್ದನ್ನ ಆಯ್ಕೆ ಮಾಡ್ಕೊತದ್ರಿ? ಅದು ಆಯ್ಕೆ ಮಾಡ್ಕೊತದ. ಅದು ಗೊತ್ತಿಲ್ಲ. ಈ ಗೋಲ್ಡನ್ ಬಿಸ್ಕೆಟ್ ತಗೊಂಡ್ರೆ ಇದ್ರಾಗ ಲಕ್ಷ ಗಟ್ಟಲೆ ಬಿಸ್ಕೆಟ್ ಇಂತ ಬರ್ತಾವ, ಗೊತ್ತಿಲ್ಲ ಅದಕ್ಕೆ. ಆತ್ಮ ಅನಾತ್ಮ ವಿವೇಕ ಗೊತ್ತಿಲ್ಲ. ಅಲ್ಲೇ ಬಂಗಾರದ ಬಿಸ್ಕೆಟ್ ಮತ್ತು ಈ ಪಾರ್ಲೇಜಿ ಬಿಸ್ಕೆಟ್ಗೆ ಆತ್ಮ ಅನಾತ್ಮ ಅಂದಂಗ ಅವುಗಳ ಮಧ್ಯದಲ್ಲಿ ಇರುವಂತ ವಿವೇಕ ಗೊತ್ತಿಲ್ಲ ಮಗುವಿಗೆ. ಹಂಗ ಈ ಸ್ವರ್ಗ ಲೋಕವನ್ನು ಬಿಡೋರಿಗೆ ಆತ್ಮ ಅನಾತ್ಮ ವಿವೇಕ ಇಲ್ಲ. And we laugh at the children, but we are doing the same thing. ನಾವು ಮಕ್ಕಳನ್ನು ನೋಡಿ ನಗ್ತೇವೆ. ಎಂತ ಮೂರ್ಖ ಐತಿ ಮಗು ಅಂತ. ಆದ್ರೆ ನಮ್ಮನ್ನು ನೋಡಿ ನಗೋರು ಯಾರ್ರಿ? ನಾವು ಕೆಳಗತ್ತೇವಲ್ಲ ಸ್ವರ್ಗ ಲೋಕ. ವಾಟ್ ಈಸ್ ಎ ಈಟಬಲ್ ಬಿಸ್ಕೆಟ್? ಜಗತ್ತು ಏನ್ ಕೆಳಗತ್ತೇವಲ್ಲ ನಾವು, ಇದು ಬಿಸ್ಕೆಟ್ ಇದ್ದಂಗ. ಪರಮಾತ್ಮನ ಏನ್ ಕೆಳಗತ್ತೇವಲ್ಲ ಅದು ಬಂಗಾರ ಬಿಸ್ಕೆಟ್ ಇದ್ದಂಗ. ಏನ್ ಕೇಳಬೇಕಾಗಿತ್ತು? ಬಂಗಾರ ಬಿಸ್ಕೆಟ್ ಹೋಗ್ಬೇಕಾಗಿತ್ತು. ನಾವೇನ್ ತೊಗೊಳಗತ್ತೀವಿ? ಬಹಳ ವಿಚಾರ ಮಾಡ್ತೇವೆ. ಬಹಳ ವಿಚಾರ. ಲಗ್ನ ಆದ್ರೆ ಎಂತ ಹುಡುಗಿನ ಮದುವೆ ಆಗ್ಬೇಕು ಅಂತ ಇವ ವಿಚಾರ ಮಾಡ್ತಾನ. ಅಕ್ಕಿ ಲಗ್ನ ಆದ್ರೆ ಎಂತ ಹುಡುಗನ ಮದುವೆ ಆಗ್ಬೇಕು ಅಂತ ಅಕ್ಕಿ ವಿಚಾರ ಮಾಡ್ತಾನ. ಬಹಳ ವಿಚಾರ ಮಾಡ್ತಾನ. ಅದನ್ನ ನಮ್ಮ ಶಾಂಡಾಶ್ರಮಪ್ಪ ಅವ್ರು ಬಹಳ ಚಂದ ಹೇಳ್ತಾರ. ಮೂಗ್ ಹಂಗಿರ್ಬೇಕು, ಕಣ್ಣು ಹಿಂಗಿರ್ಬೇಕು, ಹಣಿ ಹಿಂಗಿರ್ಬೇಕು, ಕೂದಲು ಹಿಂಗಿರ್ಬೇಕು. ವರ್ಣನೆ ಬಾಳ್ ಮಾಡ್ತಾರ. ಇದ್ರಾಗ ಐತ್ ನೋಡ್ರಿ, ಯಾವ್ದು ಕೈಬಲ ಪದ್ಧತಿ ಯಾವ ಜೀವ ಸಂಬೋಧನ ಸ್ಥಳದಾಗ ವರ್ಣನೆ ಐತ್ ನೋಡ್ರಿ. ಏನ್ ನೋಡಿ ವರ್ಣನೆ, ಮಸ್ತ್ ವರ್ಣನೆ. ಬಾಳ ವಿಚಾರ ಮಾಡಿ ಕೊನೆಗೆ ಏನ್ ಮಾಡ್ತಾರ? ತಪ್ಪು ನಿರ್ಣಯ ತಗೋತಾರ ಈ ಕರ್ಮಕಾಂಡಿಗಳು ಅಂತ ಹೇಳಾಗತ್ತಾರ. God is a gold biscuit. From the Lord you can buy millions of worldly ananda. We do not know. So if the mother is going to force the child to take the gold biscuit, the child will cry only. ತಾಯಿ ಹೇಳ್ಬೋದು ಬಂಗಾರ ಬಿಸ್ಕೆಟ್ ಕೊಡೋ ತಮ್ಮ ಅಂತ ಹೇಳ್ಬಹುದು. ಆದ್ರೆ ಆ ಕೂಸು ಬಂಗಾರ ಬಿಸ್ಕೆಟ್ ಹಿಡಿಯೋದಿಲ್ಲ. ಆ ತಿನ್ನು ಪಾರ್ಲೆ ಬಿಸ್ಕೆಟ್ ನ ಆಯ್ಕೆ ಮಾಡ್ಕೊತದ. ದೇರ್ಫೋರ್ ವಾಟ್ ವಿಲ್ ಬಿ ದ ಮದರ್ ಡು? ಓಕೆ ಏನಂತ ಆಯ್ಕೆ? ಅದ್ರ ಬಿಸ್ಕೆಟ್ ಬಂಗಾರ ಬಿಸ್ಕೆಟ್ ಕೊಡ್ಲಿಕ್ಕೆ ಅದ್ರ ಬಿದ್ದ ಕಾಲ ಹೊಸ್ತ ಅಳ್ತಾ ಇರ್ತದ ಮಗು. ಒಯ್ ಅಂತ ಅಳ್ತತಿ. ಅವಾಗ ಏನಂತ ತಾಯಿ ಓಕೆ ಅಂತ ಹೇಳಕ್ಕೆ. ಹೋಪ್ಫುಲಿ ದ ಚೈಲ್ಡ್ ವಿಲ್ ಗ್ರೋ ಅಪ್ ಲೇಟರ್ ಅಂಡ್ ಆಸ್ಕ್ ಫಾರ್ ದ ರೈಟ್ ಬಿಸ್ಕೆಟ್. ಮಗು ದೊಡ್ಡದಾಗಿ ಏನಾದ್ರು ಒಳ್ಳೆ ಬಿಸ್ಕೆಟ್ ಕೇಳ್ಬಹುದು ಅಂತ ತಿಳ್ಕೊತಾಳ. ಅದು ಮಗು ದೊಡ್ಡದ ಆಗುದಿಲ್ಲ, ಅದು ಮಗು ಹಣ್ಣ ಆಗುದಿಲ್ಲ. ಮನಸ್ಸು ಬರೀ ದೈಹಿಕವಾಗಿ ದೊಡ್ಡದಾಗ್ತೈತಿ, ಬುದ್ಧಿಯಿಂದ ದೊಡ್ಡದಾಗುದಿಲ್ಲ. ಬಟ್ ನೌ ಲೆಟ್ ಮಿ ಗಿವ್ ದ ಬಿಸ್ಕೆಟ್ ಟು ದ ಚೈಲ್ಡ್. ಸಿಮಿಲರ್ಲಿ ಭಗವಾನ್ ಆಲ್ಸೋ ಡಿಸೈಡ್ ಟು ಗಿವ್ ವರ್ಗ ಈಟೇಬಲ್ ಬಿಸ್ಕೆಟ್ ಅಂಡ್ ಮೋಕ್ಷ ಬಿಸ್ಕೆಟ್ ಈಸ್ ಲಾಸ್ಟ್. ಸ್ವರ್ಗ ಬಿಸ್ಕೆಟ್ ಕೊಟ್ಟ ಅಂದ್ರ ಮೋಕ್ಷ ಬಿಸ್ಕೆಟ್ ಹೋತು ಅಂತಾರಪ್ಪ ಅವರು. ಅಂಡ್ ದೇರ್ಫೋರ್ ಕೃಷ್ಣ ಸೇಸ್, ಆದ್ರಿಂದ ಭಗವಂತ ಹೇಳ್ತಾನ, ತೇ ಸುರೇಂದ್ರ ಲೋಕಂ ಅಸಾಧ್ಯ. Those
unintelligent people, those sakama bhaktas, those manda bhaktas, those surendra lokam asadhya. Asadhya means reaching, attaining the word of Indra. What is the word of Indra? Swargaloka. Swargaloka andre yavadu? Indraloka. Indraloka andre yavadu? ಭೋಗಲೋಕ. ಯಾವುದು? ಯಾರು ಇಚ್ಛೆ ಮಾಡಿದವರು? ಮಂದ ಅಧಿಕಾರಿಗಳು, ಮಂದ ಭಕ್ತರು, ಸಕಾಮ ಭಕ್ತರು ಏನ್ ಇಚ್ಛೆ ಮಾಡ್ಯಾರ ಅವ್ರು ಎಂತವ್ರು? ಅನ್ಇಂಟೆಲಿಜೆಂಟ್, ಜಾಣರಲ್ಲರು. ಎಂತ ಜಾಣ ಅಲ್ಲ, ಆತ್ಮ ಅನಾತ್ಮ ವಿವೇಕ ಇಲ್ಲದವರು. ಪುಣ್ಯಫಲ ರೂಪೇಣ ಸ್ವರ್ಗಮಿಂಚಂತಿ. ಪುಣ್ಯಫಲ, ತಾವು ಮಾಡಿದ ಕರ್ಮಕ್ಕ ಪುಣ್ಯದ ಫಲ ಕೊಡ್ರಿ ಅಂತ ಸ್ವರ್ಗವನ್ನೇ ಕೇಳ್ತಾರ. ಆ ಸ್ವರ್ಗ ಲೋಕದಲ್ಲಿ ಭೋಗಗಳದಾವ, ಸಿಕ್ಕಾಪಟ್ಟೆ ಭೋಗಗಳದಾವ. ಆ ಭೋಗಗಳಕ್ಕ ಅವರು ರುಚಿ ಅದಾವ, ಹಿತ ಇಲ್ಲ ಅನ್ನೋದು ಗೊತ್ತಿಲ್ಲ. ಸೊ ಎಟರ್ನಲ್ ಡಿಸೆಂಬರ್ ಸೀಸನ್ ಇನ್ ತಮಿಳುನಾಡು ಮ್ಯೂಸಿಕ್ ಸೀಸನ್, the weather it is also fine. There will be all music go from Sabha to Sabha, and in between they eat in woodlands or in the Sabha canteen, and they feel the Vadai Sambar is better than music concert. They go to for that. So therefore, imagine that you are doing throughout the life, that is Swargaloka. You go from one place to another place, khao, pivo, maja karo. ಅಲ್ಲಿ ಏನದ? ತಿನ್ನೋದು, ಉಣ್ಣೋದು, ಮಜಾ ಮಾಡೋದು. ಎಲ್ಲೇ? ಸ್ವರ್ಗಲೋಕದಾಗ. ತಿನ್ನಾಗೇನು ಕೊರತೆ ಇಲ್ಲ. ಏನ್ ಕೇಳ್ತಿ ಅದು ಇಚ್ಛಾ ಮಾಡೋದ್ನೇ ನಿನ್ನ ಎದುರಿಗೆ ಬಂದ್ಬರ್ತದ. ಜನ್ನತ್ ಜನ್ನತ್ ಅಂತ. ಜನ್ನತ್. ಏನ್ ಕುಡಿಬೇಕು ಅನ್ಸದ ಅಲ್ಲಿ ಕುಡಿಯಾಕ ಸಿಗ್ತದ ನಿಮ್ಗೆ. ಸೋಮರಸ ವ್ಯಾಟ್ 69 ಸಿಗ್ತದ. ಆಮೇಲೆ ಡಾನ್ಸರ್, ದೇವಲೋಕದ ಡಾನ್ಸರ್ಸ್ ರಂಭ, ಉರ್ವಶಿ, ಮೇನಕಾ, ಇವ್ರು 3 ಮಂದಿ. ಅವ್ರು ಯಾವಾಗಲೂ ಮುದುಕ್ಯಾರ ಆಗೋದಿಲ್ಲ, ಯಾವಾಗಲೂ ಹರಿದವ್ರು ಇರ್ತಾರೆ. ಸ್ವೀಟ್ 16 ಅವ್ರು ನಿಮ್ ಪುಣ್ಯ ಇರೋ ಮಟ ನಿಮ್ ಎದುರಿಗೆ ಡಾನ್ಸ್ ಮಾಡ್ತಾರ. ನಿಮ್ಮ ಪುಣ್ಯ ಐತಿ ಅಂತಂದ್ರ ಎದಿಗೆ ಜಾಡ್ಸಿ ಬದಿತಾರ. Therefore, Ashnanti, himself says Ashnanti. They consume, they partake. ದೇವಭೋಗಗಳನ್ನ ಅವರು ಭೋಗಿಸ್ತಾರೆ. ಆಲ್ ಹೆವನ್ಲಿ ಪ್ಲೆಜರ್ಸ್, ಸೆಲೆಸ್ಟಿಯಲ್ ಪ್ಲೆಜರ್ಸ್. ಈಗೇನ್ ಅಮೆರಿಕಕ್ಕೆ ಹೋಗ್ಯಾರಲ್ಲ, ಇದೇ ಸ್ವರ್ಗಲೋಕ. ಅಲ್ಲಿ ಏನ್ ಭೋಗಗಳದಾವಲ್ಲ, ಪಗಾರ 6 ಲಕ್ಷ ಪ್ಯಾಕೇಜ್. ತಿಂಗಳಿಗೆ 6 ಲಕ್ಷ ಪಗಾರ ರೀ. ಆಸ್ಟ್ರೇಲಿಯಾದಾಗ 6 ಲಕ್ಷ ಪ್ಯಾಕೇಜ್. ನಮ್ಮ ಮನೆಯಾಗ 6 ಲಕ್ಷ, ನಮ್ಮ ಮಗಳಿಗೆ 6 ಲಕ್ಷ, ತಿಂಗಳಿಗೆ 12 ಲಕ್ಷ. ಆ ರೊಕ್ಕ ನೋಡಿ ಹೋಗ್ಯಾರ. ಅವ್ರಿಗೆ ಭಗವದ್ಗೀತೆ ಬೇಕಾಗಿಲ್ಲ, ವೇದಾಂತ ಬೇಕಾಗಿಲ್ಲ, ರೊಕ್ಕ ಬೇಕಾಗಿಲ್ಲ, ಹೋಗ್ಯಾರ. ಬಳ್ಳಿ ಯಾವ ಬರ್ತಿರೋ? ಬಂದ್ರು ನಾವು ಅಲ್ಲೇ ಇರ್ತೀವಿ ಅಂತಾರೋ. ನಾವು ಅಲ್ಲೇ ಸಿಟಿಜನ್ ಆಗೇವಿ, ನಾವು ಅಲ್ಲಿ ಬರೋದಿಲ್ಲ, ಯಾವಾಗ ಏನ ಕೆಲಸ ಹೇಳಿ ಬಂದ್ ಹೋಗ್ತೇವಿ ಅಂತ. ಲಗ್ನ ಮುಂದಿದ್ದಾಗ ಬಂದ್ ಹೋಗ. ಅಲ್ಲಿ ನಾಗರಿಕರಾಗ್ಬಿಟ್ಟಾರ, ಅಲ್ಲೇನೆ ಮನಿ ತಗೊಂಡ. ಅದೇ ಸ್ವರ್ಗಲೋಕ. ಮತ್ ಸ್ವರ್ಗಲೋಕ ಅಂದ್ರೆ ಬೇರೆ ಯಾವ್ದಿಲ್ಲ ನೋಡ್ರಿ. ನಿಮ್ಮಲ್ಲಿ ಯಾರ ಮೊಮ್ಮಕ್ಕಳು ಮಕ್ಕಳು ಫಾರಿನ್ ಹೋಗ್ಯಾರ, ಅದೇ ಸ್ವರ್ಗಲೋಕ. ಸೆಲೆಸ್ಟಿಯಲ್ ಪ್ಲೆಜರ್ಸ್ ಇನ್ ದೇವಿ ಇನ್ ಸ್ವರ್ಗಲೋಕ. ದೇವಭೋಗಾನ್ ಪ್ಲೆಜರ್ಸ್ ಎಂಜಾಯ್ಡ್ ಬೈ ಗಾಡ್ಸ್. ಆ ದೇವತೆಗಳು ಅಲ್ಲಿ ಸೋಮರಸ ಕುಡಿತಿರ್ತಾರ. ಅವ್ರು ಕೂಡ ಇವ್ರಿಗೂ ಅಲ್ಲಿ ಹೋದವರಿಗೂ ಕೂಡ ಸೋಮರಸ ಕೊಡ್ತಾರೆ. ಕುಡಿಯೋದು, ಏನ್ ಬೇಕಾದ್ರು ತಿನ್ನೋದು, ಏನ್ ಬೇಕಾದ್ರು ಕುಡಿಯೋದು, ಏನ್ ಬೇಕಾದ್ರು ನೋಡೋದು. ಇದೇ ಏನೋ ಖಾವೋ ಪಿವೋ ಮಜಾ ಕರೋ, ಇದೇ ಜೀವನ. This person also partakes and they are all divyan. It means supernatural, extraordinary. ಅಲ್ಲಿ ಇರ್ತಕ್ಕಂಥ ದೇವತೆಗಳು ಎಲ್ಲ ವಿಶೇಷವಾದ ಶಕ್ತಿವಂತರದಾರ. ವಿಶೇಷವಾದ ಶಕ್ತಿಗಳೊಂದಿಗೆ ಅಲ್ಲಿ ನೀನು ಇರು ಮಠ ಭೋಗವನ್ನ ಅಲ್ಲಿ ಭೋಗಿಸುವುದು. You cannot even imagine such pleasures. Divya means alokan. Aloka means ಸೌಖ್ಯಂ, they will enjoy. ಅಲೌಕಿಕವಾದಂತ ಆನಂದವನ್ನ ಅನುಭವಿಸ್ತಾರ್ರಿ ಅಲ್ಲಿ ಅವರು ಸ್ವರ್ಗದಾಗ. ಅಲೌಕಿಕವಾದ ಆನಂದವನ್ನ ಅನುಭವಿಸ್ತಾರೆ. ಈ ಲೋಕದಾಗ ಇಲ್ಲದದ್ದು ಅದು ಕೇವಲ ಸ್ವರ್ಗದಲ್ಲಿ ಇರುವಂತ ಆನಂದವನ್ನ ಅನುಭವಿಸ್ತಾರೆ. ಆದ್ರೆ ಆತ್ಮಾನುಭವ ಅಲ್ಲದು, ಅದಕ್ಕಿಂತ ಕಡಿಮೆ.
When we hear this description, it appears as though the Sakama Bhakta have made the right choice. ಇದನ್ನ ಕೇಳಿದ್ರೆ ನಮಗೂ ಬಾಯಿಗೆ ನೀರು ಬರ್ತಾವ, ನಾವು ಯಾವಾಗ ಸ್ವರ್ಗಕ್ಕೆ ಹೋಗ್ಬೇಕು ಅನಿಸ್ತದ. ಇವ್ರು ಆಯ್ಕೆ ಮಾಡ್ಕೊಂಡಿದ್ದು ಏನದ, ಸಕಾಮ ಭಕ್ತರು ಆಯ್ಕೆ ಮಾಡ್ಕೊಂಡಿದ್ದು ಸ್ವರ್ಗ ಲೋಕ, ಬಹಳ ಚಲೋ ಐತಪ್ಪ. They have chosen heaven, of course not now, after death. ಸ್ವರ್ಗವನ್ನ ಬಯಸಿದ್ರೆ ಈಗ ಸಿಗುದಿಲ್ಲ. ಮಿನಿಮಮ್ ಕ್ವಾಲಿಫಿಕೇಶನ್ ಸ್ವರ್ಗಕ್ಕೆ ಹೋಗ್ಬೇಕಂದ್ರ ಪುಣ್ಯ ಮಾಡಿ ಮಿನಿಮಮ್ ಏನಂದ್ರ ಸಾಯ್ಬೇಕು ಮೊದಲು. ಸತ್ತ ಮ್ಯಾಗ ಆ ಕರ್ಮಗಳು ನಮ್ಮನ್ನ ಕರ್ಕೊಂಡು ಹೋಗ್ತಾವ ಸ್ವರ್ಗ. ಫಸ್ಟ್ ಕ್ವಾಲಿಫಿಕೇಶನ್ ಯು ಶುಡ್ ಡೈ, ಮೊದಲು ಸಾಯ್ಬೇಕ್ರಿ. That is understood. After death they go to Swargaloka. So, is it not a right choice? Krishna is going to examine that in the next verse. ಅವ್ರು ಮಾಡಿದ ಆಯ್ಕೆ ಸರಿಯಾದ ಆಯ್ಕೆ ಅಲ್ವೇನೋ, ಅದ್ರ ಬಗ್ಗೆ ಭಗವಂತ ಮುಂದಿನ ಶ್ಲೋಕದಾಗ ಹೇಳೋದಾನ. ತೇ ತಂ ಭುಕ್ತ್ವಾ ಸ್ವರ್ಗಲೋಕೆ ವಿಶಾಲಂ ಕ್ಷಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಇಪ್ಪತ್ತೊಂದನೇ ಶ್ಲೋಕ ಏನ್ ಹೇಳ್ತದ ನೋಡ್ರಿ. ಬಹುನಾಂ ಅಲ್ಲ, 21 21 ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷಿಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಏವಂ ತ್ರಯೀ ಧರ್ಮಂ ಅನುಪಪನ್ನ ಗತಾಗತಂ ಕಾಮ ಕಾಮ ಲಭಂತೆ. ಕ್ಷಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಅಲ್ಲಿ ಪುಣ್ಯ ತೀರ್ಥ ಅಂದ್ರ ನಿಮ್ಗ ಅದ ಅಪ್ಸರಾತ್ರಿಯರು ಮುಗಿತಪ್ಪ ನಿಂದು, ನೀ ಮತ್ತ ಏನದ ಪುಣ್ಯ ಗಳಿಸ್ಕೊಂಡ್ ಬಾ ಹೋಗು ಅಂತ ಇಲ್ಲಿಗೆ ಕಳಿಸ್ತಾರೆ, ಎಡಗಾಲಿಗೆ ಬದಿತಾರ. ಅವರು ವಿಶಾಲವಾದ ಸ್ವರ್ಗಲೋಕವನ್ನು ಅನುಭವಿಸಿ ಪುಣ್ಯವು ಕ್ಷೀಣವಾಗಲು ಮತ್ತೆ ಮನುಷ್ಯ ಲೋಕವನ್ನು ಪ್ರವೇಶಿಸುತ್ತಾರೆ. ಹೀಗೆ ತ್ರೈ ಧರ್ಮವನ್ನು ಅಂದ್ರೆ ಕೇವಲ ವೇದಿಕ ಕರ್ಮವನ್ನು ಅನುಷ್ಠಾನ ಮಾಡುವ ಕಾಮಕಾಮಿಗಳು ಅಂದ್ರೆ ಕಾಮಗಳನ್ನೇ ಬಯಸುವವರು ಗಮನಾಗಮಗಳನ್ನು ಹೊಂದುತ್ತಾರೆ. ಮೃತ್ಯು ಲೋಕದಿಂದ ಸ್ವರ್ಗಲೋಕಕ್ಕೂ, ಸ್ವರ್ಗಲೋಕದಿಂದ ಮೃತ್ಯು ಲೋಕಕ್ಕೂ ಕತ್ತೆಯಂತೆ ಪುನಃ ಪುನಃ ಹೋಗುವುದು ಬರುವುದನ್ನು ಮಾಡುತ್ತಾರೆ. ಪೂರ್ವಕಾಂಡಿಗಳು, ಪೂರ್ವ ಮೀಮಾಂಸೆ. ಇದು ಯಾರ ಸ್ಟೋರಿ ಅಂದ್ರ ಈಗ ಯೂಟ್ಯೂಬ್ ಚಾನಲ್ ಅದ, ಏನ್ ಹೇಳಿ ನಾನು, ಕರ್ಮಕಾಂಡಿಗಳ ಗತಿ ಇದು. ಆ ವಿಷಯವನ್ನ 21ನೇ ಶ್ಲೋಕದ ಅರ್ಥವನ್ನ ಮತ್ತೆ ನಾಳೆಗೆ ನೋಡೋಣ ಅನ್ನೋದಕ್ಕೆ ಇವತ್ತಿನ ಈ ವಾಗ್ರೂಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.